ಕೀರ್ತನೆಗಳು ಪ್ರಾರ್ಥನೆ ಮಾಡಿ. ಯಾರಾದ್ರೂ ಈ ದಿವಸದ ವಾಕ್ಯಕ್ಕಾಗಿ ಒಬ್ಬರು ಪ್ರಾರ್ಥನೆ. ನಮ್ಮ ಸತ್ಯವೇದವನ್ನು ಕೀರ್ತನೆ 105ನೇ ಅಧ್ಯಾಯ, ನಮ್ಮ ವಾಕ್ಯ 19ನೇ ವಾಕ್ಯ. ಕೀರ್ತನೆ 105. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಬೇರೆ ಯಾವ್ದಾದ್ರು ಭಾಷೆಗಳಿದ್ರೆ ಕೀರ್ತನೆ 105 19. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ದೇವರ ವಾಕ್ಯ ಹೇಳ್ತದೆ, ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಈತನು ಯಾರು? ಯೋಸೇಫನು. ಯಾರು ಈತನು? ಯೋಸೇಫನ. ದೇವರ ಮಾತು ನೆರವೇರುವ ತನಕ ಏನಿಂದ ಶೋಧಿಸಲ್ಪಟ್ಟವನು? ಅವನು ಅನೇಕ ನಿಂದೆಗಳು, ಅಪಮಾನಗಳು, ಅವಸ್ಥೆಗಳಿಂದ ಶೋಧಿಸಲ್ಪಟ್ಟನು. ಯಾರ ಮಾತು ನೆರವೇರುವ ತನಕ? ದೇವರ ಮಾತು ನೆರವೇರುವ ತನಕ. ಹಲ್ಲೆಲೂಯಾ. ನನ್ನ ನಿನ್ನ ಜೀವಿತದಲ್ಲಿ ದೇವರ ವಾಗ್ದಾನಗಳ ಉದ್ದೇಶಗಳು ಇರುವುದಾದ್ರೆ, ನಮಗೆ ಈ ಲೋಕದಲ್ಲಿ ಸಂಭವಿಸುವ ಸಂಕಷ್ಟಗಳು, ತೊಂದರೆಗಳು ಎಲ್ಲವೂ ಕೂಡ ಇದೆ. ಎಲ್ಲಿ ತನಕ? ಆತನ ಮಾತು ನೆರವೇರುವ ತನಕ ಸಂಗತಿಗಳಿದೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ನೋಡಿ, ಈ ಲೋಕದಲ್ಲಿ ನಾವು ಅನೇಕ ಬಾರಿ ತಿಳ್ಕೊಳ್ತೇವೆ, ದೇವರ ವಾಗ್ದಾನ ನಮಗಿದೆ, ದೇವರ ಉದ್ದೇಶಗಳಿದೆ, ದೇವರ ಆಲೋಚನೆಗಳಿದೆ, ನಮಗೇನು ಆಗಲ್ಲ. ಬೈಬಲ್ ಹೇಳ್ತದೆ, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದೆಂಬುದಾಗಿ. ಆದ್ರೆ ವಾಕ್ಯ ಹೇಳುವಾಗ ಅದು ಸರಿಯೇ, ಆದ್ರೆ ದೇವರ ವಾಕ್ಯ ನಮ್ಮ ಮೇಲಿಟ್ಟಿರುವಂತ ಉದ್ದೇಶಗಳು, ಯೋಜನೆಗಳು ನೆರವೇರುವ ತನಕ ನಮಗೆ ವಿಧ ವಿಧವಾದ ಸಂಕಟಗಳು, ಶೋಧನೆಗಳು ಎದುರಾಗ್ತದೆ. ಹಲ್ಲೆಲೂಯಾ. ಇಲ್ಲಿ ಯೋಸೇಫನ ಜೀವಿತದಲ್ಲಿ ಕೂಡ ನಾವು ನೋಡ್ತೇವೆ, ಈ ರೀತಿಯ ಒಂದು ಶೋಧನೆಗಳು ಎದುರಾಯಿತು. ನಮ್ಮ ಸತ್ಯವೇದವನ್ನು ಆ ವಾಕ್ಯದ ಆಧಾರದ ಮೇರೆಗೆ ಆದಿಕಾಂಡ 40ನೇ ಅಧ್ಯಾಯ 20ರಿಂದ 21ನೇ ವಾಕ್ಯ. ಆದಿಕಾಂಡ 40, 20, 21. ಜೆನೆಸಿಸ್ ಚಾಪ್ಟರ್ 40. ಫರೋಹನ ಜನ್ಮದಿನವಾದ್ದರಿಂದ ಅವನು ತನ್ನ ಸೇವಕರೆಲ್ಲರಿಗೆ ಔತಣವನ್ನು ಮಾಡಿಸಿ, ಮುಖ್ಯ ಪಾನದಾಯಕನನ್ನು, ಮುಖ್ಯ ಪಕ್ಷಗಾರನನ್ನು ಬಿಡಿಸಿ ಸೇವಕರ ಮಧ್ಯದಲ್ಲಿ ನಿಲ್ಲಿಸಿದನು. ಪಾನದಾಯಕರ ಮುಖ್ಯಸ್ಥನನ್ನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು. ಅವನು ಪಾನ ಪಾತ್ರೆಯನ್ನು ಫರೋಹನ ಕೈಗೆ ಕೊಡುವವನಾದನು. ಆದರೆ ಮುಖ್ಯ ಭಕ್ಷ್ಯಗಾರನು ಫರೋಹನು ಗಲ್ಲಿಗೆ ಹಾಕಿಸಿದನು. ಹೀಗೆ ಯೋಸೇಫನು ಹೇಳಿದಂತೆಯೇ ಆಯಿತು. ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು. ಹಲ್ಲೆಲೂಯಾ. ದೇವರು ಒಬ್ಬ ವ್ಯಕ್ತಿಯನ್ನು, ನೀತಿವಂತನನ್ನು ಯಾವ ರೀತಿಯಾಗಿ ಬೆಳೆಸ್ತಾನೆ, ಅವನಿಗೆ ಸಂಭವಿಸುವಂತ ಕಷ್ಟಗಳಲ್ಲಿ ಯಾವ ರೀತಿಯಲ್ಲಿ ಕಾಪಾಡ್ತಾನೆ ಎಂಬುದಾಗಿ ನಾವು ಅನೇಕ ಭಕ್ತರನ್ನು ನಾವು ನೋಡಿದ್ದೇವೆ. ಆಮೇಲೆ ಅದರಲ್ಲಿ ಯೋಸೇಫನೆಂಬ ಒಬ್ಬ ಭಕ್ತನ ಜೀವಿತದಲ್ಲಿ ದೇವರು ಅವನಿಗೆ ವಾಗ್ದಾನ ಮಾಡಿದಾಗೆ ಅವನ ಜೀವಿತದಲ್ಲಿ ನೆರವೇರಿದಂತ ಅನೇಕ ಘಟನೆಗಳು, ಸಂಗತಿಗಳು ನಮಗೆ ಗೊತ್ತಿದೆ. ಮೊದಲನೇದಾಗಿ ಏನಾದವನು ಗುಂಡಿಗೆ ಅವನನ್ನು ಹಾಕಿದ್ರು. ಎರಡನೇದಾಗಿ ಅವನ ಅಂಗಿಗಳನ್ನು, ತಂದೆ ಕೊಟ್ಟು ನಿಲುವಂಗಿಯನ್ನು ಏನ್ ಮಾಡಿದ್ರು? ಅವರನ್ನು ಕತ್ತರಿಸಿ ಅದನ್ನು ಹಾಳು ಮಾಡಿ ಅದಕ್ಕೆ ರಕ್ತ ಹಾಕಿ ಅಲ್ಲಿ ಯಾವುದೋ ಒಂದು ಬಣ್ಣ ಹಾಕಿ ನಿನ್ನ ಮಗನನ್ನು ಕಾಡು ಪ್ರಾಣಿಗಳು ತಿಂದಿದೆ ಎಂಬುದಾಗಿ ತಂದೆಗೆ ಸುಳ್ಳು ಹೇಳಿದ್ರು. ಅಲ್ಲಿಯ ಮೂರನೇದಾಗಿ ಅವನನ್ನು ಐಗುಪ್ತಕ್ಕೆ 20 ರೂಪಾಯಿಗೆ ಆ ದಿವಸದಲ್ಲಿ ಮಾರಿದ್ರು. 4ನೇದಾಗಿ ಅವನು ಸೆರೆಮನೆಗೆ ಹೋದ. ಯಾರ ನಿಮಿತ್ತವಾಗಿ? ಫರೋಹನ ಹೆಂಡತಿ ನಿಮಿತ್ತವಾಗಿ ಸುಳ್ಳು ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿದ್ರು, ಸೆರೆಮನೆಗೆ ಹಾಕಿದ್ರು. ಆ ನಂತರ ದೇವರು ಒಂದು ದಿವಸ ಅವನ ಜೊತೆಗಿದ್ದು, ಬೈಬಲ್ ಹೇಳ್ತದೆ, 3ನೆಯ ದಿನದಲ್ಲಿ ಜನ್ಮದಿನವಾದ್ದರಿಂದ ಅವನು ತನ್ನ ಸೇವಕರಿಗೆ ಔತಣವನ್ನು ಮಾಡಿಸಿ, ಮುಖ್ಯ ಪಾನದಾಯಕನನ್ನು, ಮುಖ್ಯ ಭಕ್ಷ್ಯಗಾರನನ್ನು ಬಿಡಿಸಿ ಸೇವಕರ ಮಧ್ಯದಲ್ಲಿ ನಿಲ್ಲಿಸಿದನು. ಹಲ್ಲೆಲೂಯಾ. ಒಂದು ಬರ್ತಡೆಗಾಗಿ, ಅವನ ಒಂದು ಜನ್ಮದಿನದ ಅಂಗವಾಗಿ ಇವರಿರುವಂತಹ ಸೆರೆಮನೆಯಲ್ಲಿರುವಂತಹ ಒಂದು ಕಾರ್ಯಗಳಿಂದ ಅವರನ್ನು ಬಿಡುಗಡೆಗೊಳಿಸಿ ಅವರಿಗೊಂದು ಮುಖ್ಯವಾದ ಪದವಿಗೆ ಮತ್ತೆ ಸೇರಿಸುವನಾಗಿರ್ತಾನೆ. ನಮಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ ಇರುವಂತಹ ಕಾನೂನಿನ ಅವಸ್ಥೆಯಲ್ಲಿ ಅನೇಕರು ಇವತ್ತು ಬಂದಿಯಾಗಿದ್ದಾರೆ, ಹೌದಲ್ವಾ? ಅವರು ಮಾಡಿದ ತಪ್ಪುಗಳಿಗೆ, ದೋಷಗಳಿಗೆ. ಆದ್ರೆ ಸ್ವಾತಂತ್ರ್ಯ ದಿವಸ ಬರುವಾಗ ಕೆಲವರನ್ನು ಆಟೋಮೆಟಿಕ್ ಆಗಿ ಖುಲಾಸೆಗೊಳಿಸುವುದು ಅವರ ಒಂದು ಕೇಸಿನಿಂದ. ನೀವು ಕೇಳಿದಿರಿ ಯಾರಾದ್ರೂ? ಕೆಲವು ಸ್ವಾತಂತ್ರ್ಯ ದಿವಸ ಬರುವಾಗ ಎಷ್ಟೋ ವರ್ಷದಿಂದ ಬಂಧಿತರಾದಂತವರನ್ನು ಆ ದಿವಸ ಕೆಲವರು ಬಿಡುಗಡೆಗೊಳಿಸ್ತಾರೆ, ರಿಲೀಸ್ ಮಾಡ್ತಾರೆ. ಅದೊಂದು ಅವರಿಗೆ ಸಿಕ್ಕುವಂತ ಒಂದು ಏನಂತ ಒಂದು ಗಿಫ್ಟ್ ಆಗಿ ಇರ್ಬೋದು, ಅಥವಾ ಸಿಕ್ಕುವಂತ ಒಂದು ಅವಕಾಶ ಇರ್ಬೋದು. ಎಷ್ಟು ಜನ ಕೇಳಿದ್ದೀರಾ? ಎಷ್ಟೋ ಜನರು ಸ್ವಾತಂತ್ರ್ಯ ದಿವಸ ಬರುವಾಗ ಅವರನ್ನ ಕೇಸಿಂದ ವಜಾ ಮಾಡುವಂಥದ್ದು, ಅಥವಾ ಅವನಲ್ಲಿ ಏನು ತಪ್ಪು ಕಾಣಲಿಲ್ಲ, ತೊಂದರೆ ಕಾಣಲಿಲ್ಲ, ಅದರಿಂದ ಇವರನ್ನು ಬಿಡುಗಡೆಗೊಳಿಸುವ, ಜಾಮೀನು ಸಿಗ್ತಾ ಇಲ್ಲ ಎಂಬುದಾಗಿ ಒಂದು ಅವಕಾಶ ಕೋರ್ಟ್ ಅವರಿಗೆ ಕೊಡುವಂಥದ್ದು ಎಂಬುದಾಗಿ ನೋಡ್ತೇವೆ. ಇದೇ ರೀತಿಯಲ್ಲಿ ಆಗಿನ ಕಾಲದಲ್ಲಿ ರಾಜನಾದ ನಿಮಿತ್ತವಾಗಿ ಫರೋಹನ ಜನ್ಮವಾದುದರಿಂದ ಅವನು ತನ್ನ ಸೇವಕರಿಗೆ
ಔತಣವನ್ನು ಮಾಡಿಸಿದ. ಏನು ಔತಣ ಅಂದ್ರೆ ಒಂದು ಆಹಾರವನ್ನು, ಒಂದು ಹಾಲಿನ ಔತಣವನ್ನು ಅಥವಾ ಒಂದು ಆಹಾರ ಪದ್ಧತಿಯನ್ನು ಅಥವಾ ಅವರಿಗೆ ಬೇಕಾದ ಒಂದು ಊಟ ಮಾಡಿ ಅದರಲ್ಲಿ ಒಂದು ಊಟ ಗುಡ್ಡುಗಳನ್ನು ಒಂದು ಅಲ್ಲಿಗೆ ಕೊಟ್ಟು ಅವರನ್ನು ತೃಪ್ತಿಪಡಿಸಬೇಕೆಂಬುದಾಗಿ ಅವನು ಯೋಚನೆ ಮಾಡಿದ. ಆ ದಿವಸದಲ್ಲಿ ಬರ್ತಡೇ ಸಮಯದಲ್ಲಿ ಯಾರಾದ್ರೂ ಕೂಡ ಕೋಪದಲ್ಲಿ ಇರುವುದು ನೋಡಿದೀವ ನಾವು? ತುಂಬಾ ಕಡಿಮೆ. ಒಂದು ವೇಳೆ ತಾಯಿಗೆ ಕೋಪ ಮಾಡಬಹುದು, ನೀನ್ ಬಟ್ಟೆ ತೆಗೆದುಕೊಟ್ಟಿಲ್ಲ, ನೀನ್ ನಾನು ಕೇಳಿದ್ ತಗೊಂಡಿಲ್ಲ ಎಂಬುದಾಗಿ. ಆದ್ರೆ ನಾವು ನಿಜವಾಗಿ ನೋಡಿದಾದ್ರೆ ಯಾರಿಗಾದ್ರೂ ಕೋಪದಲ್ಲಿ ಇರ್ತಾರೆ ಬರ್ತಡೇ ಮಾಡುವುದು. ಎಷ್ಟೇ ಕೋಪಿತರಾದ್ರೂ ಕೂಡ ಕೇಕ್ ಅದು ಇದೆಲ್ಲ ನೋಡಿ ಆವತ್ತೊಂದು ಸೈಲೆಂಟ್ ಆಗಿರ್ತಾರೆ. ಹಲ್ಲೆಲೂಯಾ, ಕರೆಕ್ಟ್ ಅಲ್ವಾ? ಸೊ ಹಾಗೆಯೇ ಇವನು ರಾಜನಾದ ನಿಮಿತ್ತವಾಗಿ ಇವನು ಯಾರಿಗೂ ಒಂದು ಇವನ ಬರ್ತಡೇ ದಿವಸದಲ್ಲಿ ಇವನು ಅವಕಾಶ ಕೊಡಬೇಕಾಗಿತ್ತು. ಪಾನದ ಕೊಟ್ಟು, ಆಹಾರವನ್ನು ಕೊಟ್ಟು ಕೈದಿಗಳಿಗೆ ಬಂದ್ಯಾಗ ಇಟ್ಟರೆ ಅದರಲ್ಲಿ ಏನಾದ್ರು ಪ್ರತಿಫಲ ಇದೆಯಾ? ಅದು ಯೋಚನೆ ಮಾಡ್ರಿ. ಏನೋ ಒಂದು ಚಿಕ್ಕ ತಪ್ಪಿಗೆ ಅವರನ್ನು ಸೆರೆಮನೆಗೆ ಹಾಕಿದ್ದಾರೆ. ಸೆರೆಮನೆಗೆ ಹಾಕಲ್ಪಟ್ಟಂತ ವ್ಯಕ್ತಿಗೆ ನಾವು ಬಿರಿಯಾನಿ ಎಲ್ಲ ಕೊಟ್ಟು ನೀನು ಅಲ್ಲೇ ಕೂತ್ಕೊಂತ ಹೇಳಿದ್ರೆ ಏನಾದ್ರು ಪ್ರಯೋಜನ ಇದೆಯಾ? ಒಂದು ಕಾರ್ಯ ಇಲ್ಲ. ಆದ್ರೆ ಅವರ ಬಿಡುಗಡೆಗೋಸ್ಕರ ಅವನು ಏನ್ ಮಾಡ್ತಾನೆ, ಮುಖ್ಯ ಪಾನದಾಯಕರನ್ನು ಮತ್ತೆ ಮುಖ್ಯ ಭಕ್ಷ್ಯಕಾರನ ಅಂದ್ರೆ ಊಟ ಕೊಡುವವರನ್ನು ಮತ್ತೆ ನೀರು ಕೊಡುವವನನ್ನು, ಜ್ಯೂಸ್ ಕೊಡುವವನನ್ನು ವ್ಯಕ್ತಿಯನ್ನು ಬಿಡಿಸಿ ಸೇವಕರ ಮಧ್ಯದಲ್ಲಿ ನಿಲ್ಲಿಸಿದರು. 21ನೇ ವಾಕ್ಯ ಹೇಳ್ತದೆ, ಪಾನದಾಯಕರ ಮುಖ್ಯಸ್ಥನನ್ನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದರು. ಅವನು ಪಾನ ಪಾತ್ರೆಯನ್ನು ಫರೋಹನ ಕೈಗೆ ಕೊಡುವವನಾದನು. ಪ್ರೈಸ್ ಗಾಡ್. ಯಾವ ವ್ಯಕ್ತಿ ಪಾನದಾಯಕನಾಗಿದ್ದನೋ, ಯಾವ ವ್ಯಕ್ತಿ ಭಕ್ಷ್ಯಗಾರನಿದ್ದನೋ, ಒಂದು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ಮಾಡಿದಂತ ಪ್ಲಾನ್ಗೆ ತಕ್ಕ ಹಾಗೆ ಅಥವಾ ಫರೋಹನ ಹೆಂಡತಿಯೊಂದಿಗೆ ತಪ್ಪಾಗಿ ಅವರು ಬಿಹೇವ್ ಮಾಡಿದರೆ ಒಂದು ಕಾರಣಕ್ಕಾಗಿ ಅವರನ್ನು ಸೆರೆಮನೆಗೆ ಹಾಕಲ್ಪಟ್ಟಿತ್ತು. ಆದ್ರೆ ದೇವರ ಕೃಪೆ ಈ ಒಂದು ಅಲ್ಲಿ ಅವರ ಬರ್ತಡೆಯ ಮೂಲಕವಾಗಿ ಅವರನ್ನು ಏನ್ ಮಾಡಿದ್ರು, ದೇವರು ಹೊರಗೆ ತಂದ್ರು. ಹಲ್ಲೆಲೂಯಾ. ಪ್ರಿಯರೇ, ಹಾಗಾದರೆ ದೇವರು ಆ ಒಂದು ಸ್ಥಿತಿಗೆ ನಮ್ಮನ್ನು ಕರೆದುಕೊಂಡು ಹೋಗುವುದು ಏನಕ್ಕೆ? ಕೆಲವು ಸಾರಿ ನಮ್ಮ ಜೀವಿತವು ಗುಂಡಿಯ ಅನುಭವಕ್ಕೆ, ಕೆಲವು ಸಾರಿ ಸೆರೆಯ ಅವಸ್ಥೆಗೆ, ಕೆಲವು ಸಾರಿ ನಮ್ಮ ಬಟ್ಟೆಗಳೇ ಹಾಲಿನ ನಷ್ಟಪಡಿಸುವಂತ ಅನುಭವಕ್ಕೆ ನಾವು ಬರ್ತೇವೆ. ಯಾಕೆಂದ್ರೆ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಉದ್ದೇಶಗಳು ನೆರವೇರುವುದಕ್ಕಾಗಿ. ನಾವು ಕೀರ್ತನೆಗಳಲ್ಲಿ ಈಗಾಗಲೇ ನೋಡಿದ್ದೇವೆ. ಏನಂದ್ರೆ ಅದೇ ವಾಕ್ಯ, ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಹಲ್ಲೆಲೂಯಾ. ದೇವರ ಉದ್ದೇಶಗಳು, ಮಾತುಗಳು ನೆರವೇರುವ ತನಕ ನಾವು ಒಂದಲ್ಲ ಒಂದು ಸ್ಥಿತಿಯಲ್ಲಿ, ಒಂದಲ್ಲ ಒಂದು ಪರಿಸ್ಥಿತಿಗಳಲ್ಲಿ, ಒಂದಲ್ಲ ಒಂದು ಅವಸ್ಥೆಗಳಲ್ಲಿ ಈ ಲೋಕ ಅಥವಾ ಸ್ವಂತ ಜನರೇ, ಸ್ವಂತ ವ್ಯಕ್ತಿಗಳೇ ನಮ್ಮನ್ನು ಅನೇಕ ರೀತಿಯ ವಿಷಯಗಳಲ್ಲಿ ಬಾಧಿಸುತ್ತದೆ. ಆಮೇಲೆ ಇವತ್ತು ಸಿಸ್ಟರ್ ಸಾಕ್ಷಿ ಹೇಳಿದ ಹಾಗೆ ಅವರ ಕುಟುಂಬವಾಗ್ಲಿ, ಬೇರೆ ಕುಟುಂಬವಾಗ್ಲಿ, ಅವರಿಗೆ ಅವಕಾಶ ಸಿಕ್ತು, ಅವರ ಕುಟುಂಬದವರಿಗೆ ಕೇಳಬಹುದಿತ್ತು ಅಥವಾ ಅವರಿಗೆ ಕಾಂಪ್ರಮೈಸ್ ಆಗಬಹುದಿತ್ತು. ಆದ್ರೆ ನೀತಿವಂತನೊಂದಿಗೆ ನಿಂತುಕೊಳ್ಳುವುದು, ಅವನ ವೇದನೆಗಳಲ್ಲಿ ನಾನು ಪ್ರಯಾಸ ಪಡುವುದು ಒಂದು ಒಳ್ಳೆಯ ವಿಷಯ ಎಂಬುದಾಗಿ ಅವರವರಿಗೋಸ್ಕರ ನಿಂತುಕೊಳ್ಳೋದಕ್ಕೆ ಸಿಕ್ಕ ಸ್ಯಾಲರಿ ಆದ್ರೂ ಕೂಡ ದೇವರನ್ನು ಘನಪಡಿಸಿದ. ಇವತ್ತು ಅಂತ ಅವಸ್ಥೆಗಳಲ್ಲಿ ನಿಮ್ಮ ಯಜಮಾನರುಗಳು ಅಥವಾ ನಿಮ್ಮ ಯಜಮಾನಿಯರು ಅಥವಾ ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು ಇಲ್ಲದೇ ಇರಬಹುದು. ಆದರೆ ಒಂದು ಮಾತ್ರ ಸತ್ಯ, ಜೀವವುಳ್ಳ ದೇವರು, ಹಾಗೆ ಸತ್ಯವುಳ್ಳಂತ ದೇವರು, ನಂಬಿಕೆ ಉಳ್ಳಂತ ದೇವರು ನಿಮ್ಮ ಜೊತೆಗಿದ್ದಾನೆ. ಆಮೆನ್. ಹಾಗೆ ನಂಬುವವರು ಕೈ ಕೊಟ್ಟು ಹೇಳ್ರಿ, ದೇವರು ನಿಮ್ಮ ಜೊತೆಗಿದ್ದಾನೆ ಎಂಬುದಾಗಿ. ದೇವರು ನಿಮ್ಮ ಜೊತೆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಅಲ್ಲಿ ನೋಡ್ರಿ, ಗಮನಿಸಿ, ಯೆಹೋವನ ವಾಕ್ಯ ನೆರವೇರುವ ತನಕ ಯೋಸೇಫನ ಜೀವಿತದಲ್ಲಿ ಶೋಧನೆಗಳು ಬಂತು. ನಿಮಗೆ ಗೊತ್ತಿದೆಯಾ? ಒಂದನೇ ಶೋಧನೆ ಅಂದ್ರೆ ನೋಡಿ, ನಾನು ಆ ಯೋಸೇಫನ ಜೀವಿತದಲ್ಲಿ ಕಲಿತುಕೊಂಡ ವಿಷಯ, ಮೊದಲನೇದಾಗಿ ಅವನ ತಂದೆ ಅವನಿಗೆ ನಿಲುವಂಗಿಯನ್ನು ಕೊಡಿಸಿದ್ರು. 12 ಮಕ್ಕಳಲ್ಲಿ ಯೋಸೇಫನನ್ನು ತಂದೆಯು ಹೆಚ್ಚಾಗಿ ಪ್ರೀತಿ ಮಾಡಿದೆ. ಯಾರು ತಂದೆ ಹೆಸರೇನು? ಯಾರಿಗಾರು ಗೊತ್ತಿದೆಯಾ ತಂದೆ ಹೆಸರೇನು? ಯೋಸೇಫನ ತಂದೆ ಹೆಸರು ಯಾಕೋಬ. ಆಮೇಲೆ ಯಾಕೋಬನು, ಹಲ್ಲೆಲೂಯಾ, ನೋಡ್ರಿ, ತನ್ನ ಮಗನಾದ ಯೋಸೇಫನಿಗೆ ನಿಲುವಂಗಿಯನ್ನು ಕೊಟ್ಟು. ಆ ಟೈಮಲ್ಲಿ ನಿಲುವಂಗಿ ಅಂತ ಹೇಳಿದ್ರೆ ಎಷ್ಟು ಕಾಸ್ಟ್ಲಿ. ಅಲ್ಲಿ ಅವರು ಹಾಕುವಂತ ಡ್ರೆಸ್ಸಿಗೆ, ಈಗಲೇ ನಾವು ನೋಡ್ತೀವಿ ಮಕ್ಕಳ ಡ್ರೆಸ್ಸಿಗೂ ದೊಡ್ಡವರ ಡ್ರೆಸ್ಸಿಗೆ ಎಲ್ಲ ಸೇಮ್ ರೇಟ್. ಅದು ಚಿಕ್ಕ ಶೂ ಬ್ರದರ್, ಇದು ದೊಡ್ಡ ಶೂ ಅಂತ ಹೇಳಿಕ್ಕಿಲ್ಲ, ಅದಕ್ಕೂ ಅದೇ ರೇಟ್. ಹಲ್ಲೆಲೂಯಾ. ಆದ್ರೆ ಆ ಟೈಮಲ್ಲಿ ಒಂದು ನಿಲುವಂಗಿ ಅಂತ ಹೇಳಿದ್ರೆ ಪ್ರಾಮುಖ್ಯ. ನೋಡಿ, ಯೇಸು ಕೂಡ ಏನನ್ನು ಧರಿಸಿದ್ದ? ನಿಲುವಂಗಿಯನ್ನು ಧರಿಸಿದ್ದ. ಆ ನಿಲುವಂಗಿಯನ್ನು ತನ್ನ ಮಗನ ಪ್ರೀತಿಗಾಗಿ ಈಸಾಕನು ಕೊಟ್ಟ. ಹಲ್ಲೆಲೂಯಾ. ತನ್ನ ಮಗನಿಗೆ ನಿಲುವಂಗಿಯನ್ನು ಧರಿಸಲಿ ಎಂಬುದಾಗಿ ಈ 11 ಮಂದಿಗೆ ಕೊಡದೆ ತನ್ನ ಪ್ರೀತಿಯ ಮಗನಿಗೆ 12 ಮಂದಿಯಲ್ಲಿ ಒಬ್ಬ ಪ್ರೀತಿಯ ಮಗನಿಗೆ ಆ ನಿಲುವಂಗಿಯನ್ನು ಹೋಲಿಸಿಕೊಡ್ತಾರೆ. ಆದ್ರೆ ಆ ನಿಲುವಂಗಿಗೋಸ್ಕರ ಹೊಟ್ಟೆ ಕಿಚ್ಚು ಪಟ್ಟಂತ ವ್ಯಕ್ತಿಗಳಿವರು ಅವನನ್ನು ಗುಂಡಿಗೆ ಮಾತ್ರ ಹಾಕಿದಲ್ಲದೆ ಎಷ್ಟು ಹೊಟ್ಟೆ ಕಿಚ್ಚಿತ್ತು ನೋಡಿ. ಆ ಬಟ್ಟೆಯನ್ನು ಹರಿದು ಅದಕ್ಕೆ ಯಾವುದೋ ಒಂದು ಕಲರ್ ಅನ್ನು ಹಾಕಿ, ನಿನ್ನ ಮಗ ಸತ್ತು ಹೋಗಿದ್ದಾನೆ, ಇದು ನಿನ್ನ ಮಗನ ಡ್ರೆಸ್ ಎಂಬುದಾಗಿ ನೋಡು ಎಂಬುದಾಗಿ ಅವರು ತಂದೆಗೆ ಕೊಡ್ತಾರೆ. ತಂದೆಯು ಆ ಮಗನ ಡ್ರೆಸ್ ಅನ್ನು ಗುರುತು ಹಿಡಿದು ಯಾವುದೋ ಕಾಡು ಮೃಗಗಳನ್ನು ಸಾಯಿಸಿರಬಹುದು ಎಂಬುದಾಗಿ ಅಷ್ಟು ವರ್ಷಗಳ ಕಾಲ ಅವರು ವೇದನೆಯಲ್ಲೇ ಪರಿತಪಿಸಿದರು. ಯೋಚನೆ ಮಾಡ್ರಿ, ಅಬ್ರಾಮ್, ಈಸಾಕ್, ಯಾಕೋಬನ ದೇವರ ಎಂಬುದಾಗಿ ಹೇಳ್ತೇವೆ. ಆದರೆ ಯಾಕೋಬನ ಜೀವಿತದಲ್ಲಿ ತನ್ನ ಮಗನಿಲ್ಲ ಎಂಬುದಾಗಿ ಎಷ್ಟು ವರ್ಷ ಅವರು ಹೊರಗಿರಬಹುದು? ಹಲೋ,
ಯಾಕೆ ಯಾಕೋಬನ ದೇವರು ಕೈ ಬಿಟ್ರ? ಈಸಾಕನ ದೇವರು ಕೈ ಬಿಟ್ರ? ಇವರು ಸುಳ್ಳು ಹೇಳಿ ಆ ರಕ್ತದ ಬಟ್ಟೆಯನ್ನು ತೆಗೆದುಕೊಂಡು ಹೋಗುವಾಗ ಅಲ್ಲಿ ಆ ಬಟ್ಟೆ ಹೌದು ನನ್ನ ಮಗ ಸತ್ತು ಹೋದ ಅಂತ ಹೇಳಿ ದೇವರು ಅವನನ್ನು ಸಾಯಿಸಿದ್ರ? ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನ ಉದ್ದೇಶಗಳು ನೆರವೇರುವ ತನಕ ನಮಗೆ ಶೋಧನೆಗಳಿದೆ, ನಮಗೆ ವೇದನೆಗಳಿದೆ. ಆ ಬಟ್ಟೆಯನ್ನು ತೋರಿಸಿ ಅವರು ಮಾರಿದ್ರು, ಅದೇ ದೇವರಿಗೆ ಸ್ತೋತ್ರ. ಅವನು ಗುಂಡಿಗೆ ಹೋದ್ರು ಕೂಡ ಲೋಕವನಿಗೆ ಹೇಳ್ಬೋದು ಅವನು ಗುಂಡಿಗೆ ಹೋದೆಂಬುದಾಗಿ, ಲೋಕ ಹೇಳ್ಬೋದು ಅವನು ಮಾರಲ್ಪಟ್ಟೆ ಎಂಬುದಾಗಿ, ಲೋಕ ಹೇಳ್ಬೋದು ಅವನು ಸೆರೆಮನೆಗೆ ಹಾಕಲ್ಪಟ್ಟೆ ಎಂಬುದಾಗಿ, ಲೋಕ ಹೇಳ್ಬೋದು ಅವನು ಸಸ್ಪೆಂಡ್ ಮಾಡಿದೆ ಎಂಬುದಾಗಿ. ಆದರೆ ದೇವರಿಗೆ ಸ್ತೋತ್ರ, ಅವನನ್ನು ಉನ್ನತೀಕರಿಸಿರುವಂತ ದೇವರವನ ಜೊತೆಗಿದ್ದಾನೆ. ಈ ಬೆಳಗಿನ ವೇಳೆಯಲ್ಲಿ ನಾನು ನಿಮಗೆ ಹೇಳುವಂತ ಕಾರ್ಯಗಳು, ನಿಮ್ಮ ಜೀವನದಲ್ಲಿ ಬರುವಂತ ಪರಿಸ್ಥಿತಿಗಳು, ಅಪಹಾಸ್ಯಗಳು, ತೊಂದರೆಗಳು, ಚಾಲೆಂಜ್ಗಳು, ಎಂತ ಹೋರಾಟಗಳಿದ್ರೂ ಕೂಡ ದೇವರ ವಾಕ್ಯದ ಉದ್ದೇಶ, ಯೋಜನೆಗಳು, ಪದ್ಧತಿಗಳು ನಿಮ್ಮ ಜೀವಿತದಲ್ಲಿದ್ರೆ, ನಿಮ್ಮ ಯಜಮಾನರ ಜೀವಿತದಲ್ಲಿದ್ರೆ, ನಿಮ್ಮ ಹೆಂಡತಿಯ ಜೀವಿತದಲ್ಲಿದ್ರೆ, ನಿಮ್ಮ ಮಕ್ಕಳ ಜೀವಿತದಲ್ಲಿದ್ರು ಕೂಡ ಒಂದು ಕೂದಲು ಕೂಡ ಸುಟ್ಟು ಹೋಗದಾಗೆ ದೇವರು ಕಾಪಾಡ್ತಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋರರ ಜೀವಿತದಲ್ಲಿ 7ರಷ್ಟು ಬೆಂಕಿ ಉರಿಸಿದ್ರು ಕೂಡ ಒಂದು ಕೂದಲ ಸ್ಮೆಲ್ ಬರಲಿಲ್ಲ. ಹಲ್ಲೆಲೂಯಾ. ಭಕ್ತನಾದ ಅಪೊಸ್ತಲನಾದ ಯೋಹಾನನನ್ನು ಅಲ್ಲಿ ಬೆಂಕಿಯ ಕೆರೆಗೆ ಹಾಕಿದ್ರು ಕೂಡ, ಬಿಸಿಯಾದ ಎಣ್ಣೆಗೆ ಬಾಣಲಿಗೆ ಹಾಕಿದ್ರು ಕೂಡ ಅವನು ಪೆತ್ಮೋಸ್ ದ್ವೀಪದಲ್ಲಿ ಜೀವಂತವಾಗಿ ಪ್ರಕಟಣೆ ಪುಸ್ತಕವನ್ನು ಬರೆಯುವನಾದರೂ ಕಾರಣ ಏನಂದ್ರೆ ಅವರ ಮೇಲೆ ದೇವರ ವಾಗ್ದಾನ ಇತ್ತು. ಇವತ್ತು ಪಕ್ಕದವರಿಗೆ ದೇವರು ನಿನ್ನ ಮೇಲೆ ಒಂದು ವಾಗ್ದಾನ ಇಟ್ಟಿದ್ದಾನೆ, ದೇವರು ನಿನ್ನ ಮೇಲೆ ಒಂದು ಯೋಜನೆ ಇಟ್ಟಿದ್ದಾನೆ. ನೀನು ಹೋಗುವುದೇ ಇಲ್ಲ, ನೀನು ಅವಮಾನ ಪಟ್ಟು ಹೋಗುವುದೇ ಇಲ್ಲ. ನೀವು ಯೋಚನೆ ಮಾಡಿ, ನಮ್ಮ ಜೀವಿತವನ್ನು ಹೆಸರು ಯೋಚನೆ ಮಾಡುವ. ಎಷ್ಟು ಅವಮಾನ ನಮಗೆ ಬಂದಿರಬಹುದು ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಸಂಬಂಧಿಕರ ಮಧ್ಯದಲ್ಲಿ, ನಮ್ಮ ಸ್ನೇಹಿತರ ಮಧ್ಯದಲ್ಲಿ, ಆತ್ಮಿಕರ ಮಧ್ಯದಲ್ಲಿ, ಆತ್ಮಿಕವಲ್ಲದವರ ಮಧ್ಯದಲ್ಲಿ ಬಂದಿದೆಯಾ ಇಲ್ವೋ? ಎಷ್ಟೊಂದಿಗೆ ಬಂದಿದೆ? ಆತ್ಮಿಕರ ಮಧ್ಯದಲ್ಲಿ ಬಂದವರು ಕೈ ಎತ್ತಿ. ಅನ್ಯ ಜನರ ಮಧ್ಯದಲ್ಲಿ, ಲೋಕದ ಜನರ ಮಧ್ಯದಲ್ಲಿ, ಎಲ್ಲದರ ಮಧ್ಯದಲ್ಲಿ ನಮಗೆ ಸಂಕಟ ಇದೆ, ನಿಂದೆ ಇದೆ, ಅವಮಾನ ಇದೆ. ಯಾಕೆ ಗೊತ್ತಾ? ನೀವು ಇಲ್ಲಿ ಕೂತ್ಕೊಂಡವರಿಗೆ ನಾನು ಪ್ರವಾದನೆಯಾಗಿ ಹೇಳ್ತೀನಿ, ನಿಮ್ಮ ಮೇಲೆ ದೇವರ ಘನವುಳ್ಳಂತ ಉದ್ದೇಶ ಇದೆ. ಹಲ್ಲೆಲೂಯಾ. ನಿಜವಾಗಿ ಘನವುಳ್ಳಂತ ಉದ್ದೇಶವಿಲ್ಲದೆ ಹೋಗಿದ್ರೆ ಇವತ್ತು ನೀವು ಎಲ್ಲೋ ಸಮಾಧಿ ಅಂತ ಸ್ಥಿತಿಯ ಪರಿಸ್ಥಿತಿಯಲ್ಲಿ ಇರಬೇಕಾಗಿತ್ತು. ಅಲ್ಲಿ ಎಲ್ಲ ಕಳಕೊಂಡಂತ ಅವಸ್ಥೆಗಳಲ್ಲಿ ಇರಬಹುದಿತ್ತು ಬೇಕಾಗಿತ್ತು. ಆದ್ರೆ ಏನೇ ಕಳೆದುಕೊಂಡ್ರು, ಜೀವಿತದಲ್ಲಿ ಎಂತಹ ಪರಿಸ್ಥಿತಿಗಳನ್ನು ಕಳೆದುಕೊಂಡ್ರು, ದೇವರ ವಾಕ್ಯ ಹೇಳ್ತದೆ, ನಾಲಿಯ ಕ್ರಿಸ್ತನು ಯಾವನು ಕ್ರಿಸ್ತನಲ್ಲಿದ್ದಾನೋ ಅವನು ನೂತನ ಸೃಷ್ಟಿ ಎಂಬುದಾಗಿ ಹೇಳಿದ್ದಾರೆ. ಇವತ್ತು ನಿಮ್ಮ ಆತ್ಮ ಸಾಕ್ಷಿ ಹೇಳ್ತಾ ಇದೆ, ನಿಮ್ಮ ಆತ್ಮ ಹೇಳ್ತಾ ಇದೆ, ನನ್ನ ನಂಬಿಗಸ್ತಳಾಗಿ ದೇವರ ಮುಂದೆ ಜೀವಿಸಿದ್ದೇನೆ ಎಂಬುದಾಗಿ ಹೇಳಿಕೆ ಕಾರಣ ಅದು ದೇವರ ಕೃಪೆ. ನನ್ನ ಪಕ್ಕದವರು ನಮ್ಮನ್ನು ನಂಬದೇ ಇರಬಹುದು, ಆದ್ರೆ ದೇವರ ಕೃಪೆ ನಮ್ಮನ್ನು ನಂಬ್ತಾ ಇದೆಯಾ, ನಮ್ಮನ್ನು ನಡೆಸ್ತಾ ಇದೆಯಾ, ನಮ್ಮನ್ನು ನಿಲ್ಲಿಸ್ತಾ ಇದೆಯಾ, ನಮ್ಮನ್ನು ಬಲಪಡಿಸ್ತಾ ಇದೆಯಾ, ಅನೇಕರನ್ನು ತೆಗೆದು ಹಾಕಿದ್ಯಾ. ದೇವರಿಗೆ ಸ್ತೋತ್ರ. ನಮ್ಮನ್ನು ನಿಲ್ಲಿಸಿದ್ದು, ನಮ್ಮನ್ನು ನಡೆಸಿದ್ದು, ನಮ್ಮನ್ನು ಬಲಪಡಿಸಿದ್ದು, ನಮ್ಮನ್ನು ಉತ್ತೇಜಿಸಿದ್ದು ಆತನ ಕೃಪೆ ಆಗುವುದಾದ್ರೆ ಆತನ ಕೈಯಿಂದ ನಮ್ಮನ್ನು ಯಾರು ಬಿಡುಗಡೆಗೊಳಿಸಿದ್ದಾರೆ? ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ಗಮನಿಸಿ, ಮುಖ್ಯಸ್ಥನು ತಿರುಗಿ ಅವನನ್ನು ಉದ್ಯೋಗಕ್ಕೆ ನೇಮಿಸಿದನು. ನಮ್ಮ ಜೀವಿತದಲ್ಲಿ ನಾವು ಕಳೆದುಕೊಂಡಂತ ಆತ್ಮಿಕ ಮಟ್ಟ, ಅಥವಾ ನಾವು ಎಷ್ಟೋ ಬೆಳಿಬೇಕಾಗಿತ್ತು, ಏನೋ ಆಗ್ಬೇಕಾಗಿತ್ತು, ನಾವು ಅನೇಕ ಜನರು ದೇವರ ಕಡೆಗೆ ನಡೆಸಬೇಕಾಗಿತ್ತು, ನಾವು ಅನೇಕ ಆಶೀರ್ವಾದಗಳನ್ನು ಹೊಂದಬೇಕಾಗಿತ್ತು. ಆದ್ರೆ ಅದನ್ನು ಹೊಂದದ ಹಾಗೆ ಮಧ್ಯದಲ್ಲಿ ತಡೆದಂತ ದುರಾತ್ಮನ ಶಕ್ತಿಗಳಿದೆಯಲ್ವಾ, ಆ ಎಲ್ಲ ಕಾರ್ಯಗಳ ಮುಂದೆ ದೇವರು ನಮ್ಮನ್ನು ಅದೇ ಸ್ಥಿತಿಗೆ ದೇವರು ಮತ್ತೆ ನಿಲ್ಲಿಸ್ತಾನೆ. ಆಮೇಲೆ ನಮ್ಮವರು ಹೇಳಿದ್ರೆ ದೇವರು ನನ್ನ ಉನ್ನತ ಸ್ಥಿತಿಗೆ ತರ್ತಾರೆ, ದೇವರು ನನ್ನ ಉನ್ನತಿಗೆ ತರ್ತಾರೆ. ನಾನು ಅನೇಕ ದೇಶಕ್ಕೆ ಮಾದರಿಯಾಗಿರ್ತೀನಿ, ಪಟ್ಟಣಗಳಿಗೆ ಮಾದರಿಯಾಗಿರ್ತೀನಿ. ಬಾಗಿಲು ತೆರೆಯಿರಿ, ನಾನು ಪಟ್ಟಣಗಳಿಗೆ ಮಾದರಿಯಾಗಿರ್ತೀನಿ. ನಾನು ಅನೇಕ ದೇಶವನ್ನು ಸಂಧಿಸ್ತೀನಿ, ಅನೇಕ ರಾಜ್ಯಗಳಿಗೆ ನಾನು ಹೋಗ್ತೀನಿ, ಅನೇಕ ಪಟ್ಟಣಗಳಿಗೆ ನಾನು ಹೋಗ್ತೀನಿ, ಅನೇಕ ದೇಶ ಪಟ್ಟಣಗಳಿಗೆ ನಾನು ಹೋಗಿ ಭಾಷಿಸ್ತೇನೆ. ಒಂದು ದಿವಸ ಬೆಡ್ ಅಲ್ಲಿ ಮಲಗಿದ ಮೋಹನ್ ಸಿಲಾಸಸ್ ಇಸ್ರೇಲ್ ದೇಶಕ್ಕೆ, ಬೇರೆ ಬೇರೆ ದೇಶಕ್ಕೆ ಹೋಗಿರುವುದಾದ್ರೆ, ಇವತ್ತು ಅನೇಕ ಸೇವಕರು, ವಿದ್ಯಾವಂತರಲ್ಲದಂತ ವ್ಯಕ್ತಿಗಳು, ಅನೇಕ ದೇವಜನರು, ಯಾವುದೇ ಗಣನೆಗೆ ಬಾರದಂತ ವ್ಯಕ್ತಿಗಳನ್ನು ದೇವರು ಉನ್ನತಿಗೆ ತರುವುದಾದ್ರೆ, ದೇವರು ನಿಮ್ಮಲ್ಲಿ ಕೂಡ ಅನೇಕರನ್ನು ಉನ್ನತಿಗೆ ತಂದೆ ತರುವವನಾಗಿದ್ದಾರೆ ಎಂಬುದಾಗಿ ನಂಬಿಕೆ ಉಳ್ಳವನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಸ್ವೀಕರಿಸುವ ದೇವರಿಗೆ ಸ್ತೋತ್ರ ಮಾಡಿ. ವಾಕ್ಯ ಹೇಳ್ತದೆ, ದೇವರು ಆ ಮುಖ್ಯ ಭಕ್ಷಕಗಾರನನ್ನು ಬಿಡಿಸಿ ಸೇವಕರ ಮಧ್ಯದಲ್ಲಿ ನಿಲ್ಲಿಸಿದನು, ಪಾನದಾಯಕರ ಮುಖ್ಯಸ್ಥನನ್ನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು. ಇವತ್ತು ನೀವು ಮಾಡುವಂತ ಉದ್ಯೋಗವಲ್ಲ, ಇವತ್ತು ನೀವಿರುವಂತ ವಿಷಯಗಳಲ್ಲ, ಇವತ್ತು ನೀವಿರುವಂತ ಸನ್ನಿವೇಶಗಳಲ್ಲ, ದೇವರು ನಿಮ್ಮನ್ನು ಉನ್ನತಿಯಾದ ಕಾರ್ಯಕ್ಕೆ ಅನೇಕರು ನಿಲ್ಲಿಸುವವನಾಗಿದ್ದಾನೆ. ಎಷ್ಟನ್ನು ನಂಬ್ತೀರಿ ನೀವು? ಏನು ನಿಮ್ಮ ಪರಿಸ್ಥಿತಿಯನ್ನು ನೋಡ್ರಿ ಹೇಳ್ತಿ, ಇವತ್ತು ನಾನು ನಿಂತಿರುವುದು ನಿಲ್ಲುವಿಕೆ ಅಲ್ಲ, ಇವತ್ತು ನಾನು ಕೂತಿರುವುದು ಕೂರುವಿಕೆ ಅಲ್ಲ, ಇವತ್ತು ನಾನು ಜೀವಿಸುವುದಲ್ಲ, ಅದಕ್ಕಿಂತಲೂ ಬೆಸ್ಟ್ ಆಗಿ 100ರಷ್ಟು ದೇವರು ನನ್ನನ್ನು ಉನ್ನತೀಕರಿಸ್ತಾನೆ. ಈ ಆಲಯದಲ್ಲಿ ಅದನ್ನು ಹೇಳುವವರು, ಈ ಪ್ರಾರ್ಥನೆ ಹಾಲುಗಳಲ್ಲಿ ಹೇಳುವವರಿಗೆ
ದೇವರಿಗೆ ನಾನು ಸ್ತೋತ್ರ ಮಾಡುವೆ ಗಟ್ಟಿಯಾದ ಸ್ವರದಿಂದ ಇರಲಿ, ಹಾಗೆ ಅದು ಆಗ್ತದೆ ಎಂಬುದು. ದೇವರಿಗೆ ಸ್ತೋತ್ರ. ವಾಕ್ಯ ಹೇಳ್ತದೆ, ಅವನು ಮತ್ತೆ ಫರೋಹನ ಕೈಗೆ ಪಾತ್ರೆಯನ್ನು ಕೊಡುವಂತ ವ್ಯಕ್ತಿಯಾಗಿ ಮಾರ್ಪಟ್ಟ. ಪ್ರೈಸ್ ಗಾಡ್. ಅದೇ ಫರೋಹ ಹೇಳಿದ, ಇವರನ್ನು ಸೆರೆಮನೆಗೆ ಹಾಕಿ. ನಮ್ಮನ್ನು ಅನೇಕರು ದೂಷಿಸಿದವರು, ಅನೇಕರು ಅವಿವೇಕಿಗಳಾಗಿ ಮಾತಾಡಿದವರು, ಅನೇಕರು ನೋವುಪಡಿಸಿದವರು, ಅನೇಕರು ಲಜ್ಜೆಗೆಡಿಸಿದವರು, ಅನೇಕರು ನಮ್ಮನ್ನು ಅಲ್ಲಿನ ಜನಗಳಿಂದ ಮಧ್ಯದಲ್ಲಿ ತೆಗೆದು ಹಾಕಬೇಕು, ನಮ್ಮ ಸ್ಥಾನದಿಂದ ನಮ್ಮನ್ನು ಬೀಳಿಸಬೇಕೆಂಬುದಾಗಿ ಹೇಳಿದವರ ಮಧ್ಯದಲ್ಲೇ ನೀವು ಪಾನ ಪಾತ್ರೆಯನ್ನು ಕೊಡುವಂತ ವ್ಯಕ್ತಿಗಳಾಗಿ ಮಾರ್ಪಡ್ತೀರಿ. ಯಾವ ಪಾನ ಪಾತ್ರೆ ಎಂಬುದಾಗಿ ಹೇಳುವುದಾದ್ರೆ, ನಾನು ಕ್ರಿಸ್ತನಲ್ಲಿ ಜೀವಿಸಿದ ನಿಮಿತ್ತವಾಗಿ ಇವತ್ತು ಕೂಡ ನಾನು ನಂಬಿಗಸ್ತನಾಗೇ ಇದ್ದೇನೆ. ಲೋಕ ಇವತ್ತು ಹೇಳ್ತಾ ಇದೆ, ನಿಮ್ಮನ್ನು ಹೇಗಾದ್ರೂ ಮಾಡಿ ಕೆಡವುತ್ತೇನೆ. ಸೈತಾನ ಚಾಲೆಂಜ್ ಮಾಡ್ತಾ ಇದ್ದೇನೆ, ನಿಮ್ಮನ್ನು ಯಾವ ವ್ಯಕ್ತಿಗಳಲ್ಲಿ ಕೆಡವಬೇಕು, ಯಾವ ಜನರಲ್ಲಿ ಕೆಡವಬೇಕು, ಯಾವ ಹಳೆಯ ಜನರಲ್ಲಿ ಮಾತಾಡಬೇಕು, ಆ ವ್ಯಕ್ತಿಗಳ ಮೂಲಕವಾಗಿ ನಿಮ್ಮನ್ನು ಸರ್ವನಾಶ ಮಾಡ್ತೀನಿ. ಆದ್ರೆ ದೇವರು ಹೇಳ್ತಾ ಇದ್ದಾನೆ ಏನಂದ್ರೆ, ನಾನು ನಿನ್ನ ಜೊತೆಗೆ ಇರುವುದಾದ್ರೆ ನಿನ್ನನ್ನು ಎದುರಿಸುವ ಯಾರು? ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಕಷ್ಟವೋ ಸಂಕಟವೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ನೀರಿಲ್ಲದಿರುವುದು, ಬಟ್ಟೆ ಇಲ್ಲದಿರುವುದು, ಇವೆಲ್ಲವುಗಳ ಮಧ್ಯದಲ್ಲಿ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ಈ ಲೋಕದಲ್ಲಿ ಅನೇಕರಲ್ಲಿ ಅಗಲಿ ಹೋಗಿದ್ದಾರೆ. ಹಣಕ್ಕಾಗಿ ಅಗಲಿದ್ದಾರೆ, ಸ್ಥಾನಮಾನಕ್ಕಾಗಿ ಅಗಲಿದ್ದಾರೆ, ಇನ್ನೊಬ್ಬರಿಗಾಗಿ ಅಗಲಿದ್ದಾರೆ, ದೇವರ ಪ್ರೀತಿಯನ್ನು ನಿರಾಕರಿಸಿ ಅಗಲಿದ್ದಾರೆ, ದೇವಚಂದ್ರನು ಮರೆತು ಬಿಟ್ಟು ಅಗಲಿದ್ದಾರೆ, ದೇವರ ಸೇವೆಗೆ ವಂಚನೆ ಮಾಡಿ ಅಗಲಿದ್ದಾರೆ, ದೇವರ ಕ್ರಿಯೆಗಳಿಗೆ ಅವಿಧೇಯರಾಗಿ ಅಗಲಿದ್ದಾರೆ. ಅದು ಒಂದು ಮಾತ್ರ ನಾನು ನಿಮಗೆ ಹೇಳ್ತೀನಿ, ದೇವರ ಪ್ರೀತಿ ಯಾವಾಗ ನಿನ್ನ ಹೃದಯದಲ್ಲಿ ಇರ್ತದೋ ನಿನಗೆ ಎರಡು ಕಾರ್ಯಗಳು ಪ್ರಕಟವಾಗ್ತದೆ. ಒಂದು, ನಿನ್ನ ಒಳಗೆ ಕ್ಷಮಿಸುವಿಕೆ ಬರ್ತದೆ. ಎರಡನೇದಾಗಿ ದೇವರ ಪ್ರೀತಿ ಹೆಚ್ಚಾಗ್ತದೆ. ಆಮೆನ್. ಹಲ್ಲೆಲೂಯಾ. ದೈವಿಕವಾದ ಕಾರ್ಯಕ್ಕೆ ಕರೆಯಲ್ಪಟ್ಟ ರೀತಿಯಲ್ಲಿ ನಾನು ಮಾತನಾಡಬಹುದು ಪ್ರವಾದನೆಯಾಗಿ, ದೈವಿಕ ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟಾಗೆ ನಾನು ಖಂಡಿಸಬಹುದು, ಎಚ್ಚರಿಸಬಹುದು. ಆದರೆ ನನ್ನಲ್ಲೂ ನಿಮ್ಮಲ್ಲಿಯೂ ಕ್ರಿಸ್ತನ ಪ್ರೀತಿ ಇದೆ. ಹಲ್ಲೆಲೂಯಾ. ಆ ಪ್ರೀತಿಯನ್ನು ನಮ್ಮನ್ನು ಅಗಲಿಸಲಿಕ್ಕೆ ಈ ಲೋಕದ ಯಾವ ಸನ್ನಿವೇಶಗಳಿಂದ, ಶಕ್ತಿಗಳಿಂದ ಸಾಧ್ಯವೇ ಇಲ್ಲ. ಪಕ್ಕದವರಿಗೆ ಹೇಳಿ, ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನು ಯಾರು ಅಗಲಿಸಲಿಕ್ಕಾಗುತ್ತೆ? ಕ್ರಿಸ್ತನ ಪ್ರೀತಿ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕಾಗಲ್ಲ. ಸಹೋದರನೇ, ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಆಗಲೇ ಇಲ್ಲ. ಯಾವ ವ್ಯಕ್ತಿ ಪಾನ ಕೊಡುವುದು ಬೇಡ ಎಂಬುದಾಗಿ ಹೇಳಿದ್ರು, ಯಾವ ವ್ಯಕ್ತಿ ಇವನು ಊಟ ಕೊಡುವುದು ಬೇಡ ಎಂಬುದಾಗಿ ಹೇಳಿದ್ರು, ನಾನು ಇವತ್ತು ಪ್ರವಾದನೆಯಾಗಿ ಹೇಳ್ತೀನಿ, ಅದೇ ವ್ಯಕ್ತಿ ಪಾನ ಪಾತ್ರೆಯನ್ನು ಕೊಡುವವನಾಗಿ, ಅದೇ ವ್ಯಕ್ತಿ ಊಟ ಕೊಡುವವನಾಗಿ, ಅದೇ ವ್ಯಕ್ತಿ ಅನೇಕರಿಗೆ ಆಶೀರ್ವಾದವನ್ನಾಗಿ ದೇವರು ನಿಮ್ಮಲ್ಲಿ ಅನೇಕರನ್ನು ನಮ್ಮಲ್ಲಿ ಮಾಡುವವನಾಗಿದ್ದಾನೆ. ಆಮೆನ್. ಆ ಪ್ರವಾದನೆಯನ್ನು ಸ್ವೀಕರಿಸುವವರಿಗೆ ದೇವರಿಗೆ ಸ್ತೋತ್ರ. ಯಾವ ವ್ಯಕ್ತಿ ಸೆರೆಮನೆಗೆ ಹಾಕಿ ಎಂಬುದಾಗಿ ಹೇಳಿದ್ರು, ದೇವರ ಕೃಪೆ ನಿರ್ದೋಷಿ ಆದ ನಿಮಿತ್ತವಾಗಿ ಅದೇ ಸೆರೆಮನೆ ಅವನನ್ನು ಜಾಸ್ತಿ ದಿವಸ ಇಟ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಬೈಬಲ್ ಹೇಳ್ತದೆ, ಸಾಯಬೇಕಾದರೂ ನಂಬಿಗಸ್ತನಾಗಿರು, ದೇವರು ಜೀವ ಜಯ ಮೇಲೆ. ಆಮೆನ್. 10 ದಿವಸ ಸೆರೆಮನೆಯಲ್ಲಿರುವವರಿಗೆ ಕಷ್ಟಗಳು ಬರ್ತದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ ಹೇಳ್ತದೆ. ಹಿಂಸೆಗಳನ್ನು ಅನುಭವಿಸ್ತಾರಂತೆ. ಎಲ್ಲರೂ ಕೈ ಹಿಡಿದು ಬರ್ತಾರೆ. ಅವರು ಪಾಪಿಗಳ, ದೋಷಿಗಳ, ಸೆರೆಮನೆಗೆ ಹೋದ್ರೆ ಎಂಬುದಾಗಿ ದೋಷಿಗಳ, ನಿರ್ದೋಷಿಗಳು. ಬೈಬಲ್ ಹೇಳ್ತದೆ, ಸೈತಾನನು ಅವರನ್ನು ಸೆರೆಮನೆಗೆ ಹಾಕಿದ. ಆದ್ರೆ ಹಳೆಯ ಸೆರೆಮನೆ ಅವರನ್ನು ಶಾಶ್ವತವಾಗಿ ಇಟ್ಕೊಳ್ಳಿಲ್ಲ. ಇವತ್ತು ಸೆರೆಮನೆಯಲ್ಲಿ ಶಾಶ್ವತವಾಗಿ ಕೊಳೆಯವರಿದ್ದಾರೆ. ಆದರೆ ನೀತಿವಂತರನ್ನು, ರಕ್ತ ಸಾಕ್ಷಿಯಾದಂತವರನ್ನು, ನಂಬಿಗಸ್ತರಾದವರನ್ನು, ದೇವರ ಪ್ರೀತಿ ನೆಲೆಗೊಂಡಿರುವಂತಹ ಒಬ್ಬ ವ್ಯಕ್ತಿಗಳನ್ನು ಇವತ್ತು ಬಂಧನವಾಗಿ ಶಾಶ್ವತವಾಗಿ ಇಟ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಪ್ರಾಬ್ಲಮ್ಗಳು ಟೆಂಪ್ರರಿ, ನಿಮ್ಮ ಅವಸ್ಥೆಗಳು ಟೆಂಪ್ರರಿ, ನಿಮ್ಮ ಅವಸ್ಥೆಗಳು, ನಿಮ್ಮ ಹೋರಾಟಗಳೆಲ್ಲವೂ ಟೆಂಪ್ರರಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸುವೆನು. ಪಕ್ಕದವರನ್ನು ನೋಡಿ ಹೇಳ್ರಿ, ನೀವು ಸ್ವಲ್ಪ ಕಾಲ ಮಾತ್ರ ಬಾಧೆ ಪಡಲಿ, ಆದ್ರೆ ಯೋಗ್ಯ ಸ್ಥಿತಿಗೆ ತಂದು ನೆಲೆಸುವಾಗ, ಯೋಗ್ಯ ಸ್ಥಿತಿಗೆ ತಂದು ನೆಲೆಸುವಾಗ ದೇವರು ಭದ್ರವಾಗಿರ್ತಾನೆ. ನಂಬುವವರಿಗಾಗಿ ಸ್ತೋತ್ರ. ಕೇವಲ ಕೈ ಕೊಟ್ಟು ಹೇಳುದಲ್ಲ, ಮತ್ತೆ ಹಲ್ಲೆಲೂಯಾ, ದೇವರಿಗೆ ಕೈ ಕೊಡಬಾರ್ದು. ದೇವರಿಗೆ ಹೇಳ್ಬೇಕು, ದೇವರೇ ಹೌದು ಸ್ವಾಮಿ, ನಾನು ಹೀಗೇನೆ ಇರ್ತೇನೆ. ಪರಿಸ್ಥಿತಿಗಳು ಬರುವಾಗ ಹೇಳುದು, ನಾನು ಯಾರು ಬಂದ್ರು ಕೂಡ ಅಲ್ಲಾಡುದಿಲ್ಲ, ಏನೇ ಬಂದು ಹೋಗುದಿಲ್ಲ. ಅದೇ ಪರಿಸ್ಥಿತಿಗಳಲ್ಲಿ ಯಾರೋ ಸ್ವಲ್ಪ, ಸಿಸ್ಟರ್ ನಿಮ್ಮ ಬಗ್ಗೆ ಅವ್ರು ಹಿಂಗ ಅಂದ್ರು ಅಂತ ಹೇಳುವಾಗ, ಹಿಂಗಂದ್ರು ರೌಂಡ್ ಮಾಡ್ಬಿಟ್ರು ಅಂತ ಸುಕುರುಂಡೆ ಮಾಡಿದ್ರು. ನಾನು ಹೇಳಿದ್ದೆ, ನಮ್ಮ ಮಂಗಳೂರಲ್ಲಿ ಒಬ್ಬ ಹಿಂಗೆ ಹೇಳಿದ, ಏನಂದ್ರೆ ನಾನೊಂದು ನಿಮ್ಗೆ ಒಂದು ಏನ್ ಮಾಡ್ತೀನಿ, ಉಂಡೆ ಮಾಡ್ಲಿಕ್ಕಾಗಿ ಏನಂತ ಒಂದು ಇಟ್ಟು ಕೊಡ್ತೀನಿ ಅಂತೇಳಿ. ಅದಕ್ಕೆ ಮಂಗಳೂರವರು ಸ್ವಲ್ಪ ಜ್ಞಾನಿಗಳು, ಹೌದಲ್ವಾ? ಅವರೇನ್ ಮಾಡಿದ್ರು, ಸ್ವಲ್ಪ ಉಂಡೆ ಮಾಡಿ ಅವನ ಕೈ ಕೊಟ್ಟು, ಅವರೇನ್ ಮಾಡಿದ್ದಾರೆ, ಸ್ವಲ್ಪ ಇನ್ನೂ ಉಂಡೆ ಜಾಸ್ತಿ ಮಾಡಿದ್ದಾರೆ. ಲಾಸ್ಟಿನವನು ಹಿಂಗೆ 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 ಮಾಡಿ ಸುಕುರುಂಡೆ.
ಅದಕ್ಕೆ ಹೆಸರೇನು? ಇವತ್ತು ನಮ್ಮನ್ನು ಕೆಲವು ಸರಿ ಏನಾಗ್ತದೆ ಅಂದ್ರೆ ಅವನು ಇವನ ಬಗ್ಗೆ ಹೇಳುದು, ಇವನು ಅವನ ಬಗ್ಗೆ ಹೇಳುದು, ಅವನು ಇವನ ಬಗ್ಗೆ ಹೇಳುವಾಗ ಊರೆಲ್ಲ ಅವರು ಇವರೆಲ್ಲ ಮಾತಾಡುವಾಗ ನಾವು ಕೆಲವು ಸರಿ ಗಲಿಬಿಲಿ ಆಗ್ತೀವಿ. ಇದೊಂದು ಶತ್ರುವಿನ ಪ್ಲಾನ್ ಏನಂದ್ರೆ ನಮ್ಮ ಆತ್ಮಿಕದಲ್ಲಿ ಹಾಗೇನೆ ಅಡಗಿ ಹೋಗ್ಬೇಕು. ಹಲ್ಲೆಲೂಯಾ. ಯೇಸು ಹುಟ್ಟಿದಾಗಲೇ ಈ ರಾಜನಿಗೆ ಒಂದು ಟೆನ್ಷನ್ ಏನ್ ಗೊತ್ತಾ, ನನಗಿಂತಲೂ ಒಬ್ಬ ರಾಜನ ಇಲ್ಲಿ ಹುಟ್ಟಿದಾನೆ ಅಂತೇಳಿ. ಹಲ್ಲೆಲೂಯಾ. ನೀವಿರುವ ಪಟ್ಟಣ ವಿರಾಜಪೇಟೆ ಆಗಿರ್ಬೋದು, ನೀವು ಇರುವಂತಹ ಕುಶಲನಗರ ಇರ್ಬೋದು, ನೀವಿರುವಂತ ಮಡಿಕೇರಿ, ಹಲ್ಲೆಲೂಯಾ, ಅದು ನೀವಿರುವಂತ ಬಾಲೆಮಾಡು, ನೀವಿರುವಂತ ಹಲ್ಲೆಲೂಯಾ ನೇತಾಜಿ ನಗರನು, ಅದು ಯಾವೆಲ್ಲ ನಗರದಲ್ಲಿ ನೀವು ಇದ್ದೀರೋ ಆ ನಗರ ನಿಮ್ಮನ್ನು ಉಂಡೆ ಮಾಡ್ತಾ ಇರ್ಬೋದು. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾನೆ, ಇಗೋ ನಿನ್ನ ಅಂಗೈಲಿ ಚಿತ್ರಿಸಿದೆ. ಹಲ್ಲೆಲೂಯಾ. ನಜರೇತಿನಲ್ಲಿ ಹುಟ್ಟಿದಂತ ಯೇಸುವನ್ನು ಅಲ್ಲಿ ಏರೋದನ್ನು ಸಹಿಸಲಿಲ್ಲ. ಅದಕ್ಕೊಂದು ಪ್ಲಾನ್ ಮಾಡಿದೆ ಅಂದ್ರೆ ಎಲ್ಲ ಗಂಡು ಕೂಸನ್ನು ಕೊಂದು ಬಿಟ್ರಿ. ಏನ್ ಮಾಡಿದೆ ಹೇಳಿ? ಎಲ್ಲ 2 ವರ್ಷದ ಮಕ್ಕಳನ್ನು ಕೊಲ್ಲಿಸ್ಬೇಕು. ಏನಕ್ಕೆ? ಅದ್ರಲ್ಲಿ ಯಾರು ಸಾಯ್ತಾರೆ? ಅದ್ರಲ್ಲಿ ಯಾರು ಸಾಯ್ತಾರೆ ಅಂತ ಪ್ಲಾನ್. ಯೇಸುವೇ ಸಾಯಿಸ್ಬೇಕಂತ ಹೇಳಿದ್ರೆ ಹೆರೋದನ ಸ್ಥಾನಮಾನ ಹೋಗ್ತದೆ. ಒಬ್ಬ ಹೊಸದಾಗಿ ಹುಟ್ಟಿದ್ದಾನೆ, ಕುರುಬರಿಗೆ ವರ್ತಮಾನ ಸಿಕ್ಕಿದೆ, ಜೋಯಿಸಲು ಬಂದಿದೆ ಮೂಡಿ ದಿಕ್ಕಿನಲ್ಲಿ. ಈಗ ಒಂದು ವೇಳೆ ಯೇಸುವನ್ನೇ ಸಾಯಿಸ್ಬೇಕಂತ ಹೇಳಿದ್ರೆ ಅಲ್ಲಿ ರಾಜನ ಒಂದು ಘನತೆ ಕಾರ್ಯಗಳು ಹಾಳಾಗಬಹುದು. ಯಹೂದ್ಯರ ಅರಸನಾಗಿ ಹುಟ್ಟಿರುವವನು ಎಲ್ಲಿ ಎಂಬುದಾಗಿ ಅವರು ಕೇಳ್ಕೊಂಡು ಬರ್ತಾ ಇದ್ದಾರೆ. ಚಿನ್ನ ಧೂಪ ರಕ್ತಬೋಳನ್ನು ಅರ್ಪಿಸಿದ್ದಾರೆ. ಆದ್ರೆ ಇನ್ನೊಬ್ಬ ರಾಜನಿಗೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗಿದೆ. ಏನಂದ್ರೆ ಎಲ್ಲ ಗಂಡು ಕೂಸನ್ನು ಕೊಲ್ಲಿಸಿರಿ. ದೇವರು ಸುಮ್ಮನೆ ಬಿಟ್ರಾ? ಹಲೋ, ದೇವರು ಸುಮ್ಮನೆ ಬಿಟ್ರ? ಪಕ್ಕದವರು ನೋಡಿ, ಇದು ನಂಬಿಕೆಯ ಆಧಾರ. ಏನಂದ್ರೆ ನಿನ್ನನ್ನು ನಾಶ ಮಾಡಬೇಕೆಂಬುದಾಗಿ, ನಿಮ್ಮನ್ನು ನಾಶ ಮಾಡಬೇಕು ಗರ್ಭದಲ್ಲೇ ಇರುವಾಗಲೇ ಜೀವಿತದಲ್ಲೇ ಪರಿಸ್ಥಿತಿಗಳನ್ನು ತಂದು ಹಾಕಿ, ಕಷ್ಟಗಳನ್ನು ತಂದು ಹಾಕಿ ಕಷ್ಟಪಟ್ಟು ಹೋಗ್ಬೇಕೆಂಬುದಾಗಿ, ನಿಮಗೆ ಬೆಲೆ ಇಲ್ಲದಾಗಬೇಕಾಗಿ ಪ್ಲಾನ್ ಮಾಡಿಕೊಂಡೇ ಬಂದ. ಇವತ್ತು ತನಕ ಪ್ಲಾನ್ ಇದೆ. ಎಷ್ಟು ಜನ ನಂಬ್ತೀರಾ? ಶತ್ರು ಇವತ್ತು ತನಕ ನಿಮ್ಮಲ್ಲಿ ಪ್ಲಾನ್ ಇಟ್ಟಿದ್ದಾನೆ ಅಂತ ಹೇಳಿ. ನಾನು ಹೇಳ್ತೀನಿ, ನಾವು ಎತ್ತಲ್ಪಡುವಿಕೆ ಬರುವ ತನಕ ಶತ್ರುವಿನ ಪ್ಲಾನ್ ಇರತಕ್ಕಾಗುದಿಲ್ಲ. ಆದ್ರೆ ಒಂದೇ ಬೈಬಲ್ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗಲಾದರೂ ಅವನು ಬೇರೆಯವರಲ್ಲ ನಿಮ್ಮನ್ನು ಬಿಟ್ಟು ಓಡಿ ಹೋಗುವುದು. ಸೈತಾನ್ ಯಾರನ್ನು ಕೇಳೋದಕ್ಕೆ ಬಂದದ್ದು? ಹೇಳ್ರಿ, ಯಾರನ್ನು? ಹಾಗಾದ್ರೆ ಯಾರಿಗೆ ಒಳಗಾಗಬೇಕು? ನಾನು ಸೈತಾನಿಗೆ ಫೈಟ್ ಮಾಡುದ? ಅವ್ನು ಹಂಗೆ ಹೇಳಿದ, ನಾನು ಹಿಂಗೆ ಹೇಳ್ತೀನಿ, ಇವ್ನು ಹೆಂಗೆ ಹೇಳಿದ, ಹಿಂಗೆ ಹೇಳ್ತೀನಿ. ಜಗಳ ಆಗ್ತಾ 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 ಕೇಳಿ ಕಿರಿಕಿರಿ ಆಗ್ತದೆ. ಪ್ರೈಸ್ ಗಾಡ್. ಒಬ್ರು ಸಿಸ್ಟರ್ ಹೇಳಿದ್ರು ಅವರದವರು, ನನಗೆ ಅವರ ಮಾತು ಕೇಳಲಿಕ್ಕೆ ಆಗಲ್ಲ, ಅದಕ್ಕೆ ಬ್ಲಾಕ್ ಮಾಡಿಬಿಟ್ರೆ ಪ್ರಾಬ್ಲಮ್ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅವ್ರು ಮಾತಾಡಿ ನಾನು ಕೇಳೋದಕ್ಕಿಂತ ಅವರ ನಂಬರ್ನೇ ಬ್ಲಾಕ್ ಮಾಡಿಬಿಟ್ರೆ ಏನಾದ್ರು ಸಮಸ್ಯೆ ಇದೆಯಾ? ಸಮಸ್ಯೆ ಇಲ್ಲ. ಕೆಲವರಿಗೆ ಸಮಸ್ಯೆ ಇಲ್ಲ. ಕೆಟ್ಟ ಮಾತುಗಳು, ಹುಚ್ಚು ಮಾತುಗಳು, ಅನಾರೋಗ್ಯದ ಮಾತುಗಳು, ಆರೋಗ್ಯವಿಲ್ಲದ ಮಾತುಗಳು, ಬಲಹೀನವಾದ ಮಾತುಗಳನ್ನು ಕೇಳುವುದಕ್ಕಿಂತ ಸ್ವಲ್ಪ ಹೊತ್ತು ದೇವರ ಸಮ್ಮುಖದಲ್ಲಿ ಕಣ್ಣೀರಿಡಿದು ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ಹಲ್ಲೆಲೂಯಾ. ಸ್ವಾಮಿ, ಅಂತ ಹೃದಯಗಳನ್ನು ಸರಿ ಮಾಡು, ಇಂಥ ವ್ಯಕ್ತಿಗಳನ್ನು ಸರಿ ಮಾಡು, ಇಂಥ ಹೃದಯಗಳನ್ನು ಕರೆಕ್ಟ್ ಮಾಡಿ ಎಂಬುದಾಗಿ ಹೇಳುವುದಾದ್ರೆ ಅದು ಉತ್ತಮ. ನೋಡ್ರಿ, ಆ ಸೆರೆಮನೆಯಲ್ಲಿ ಇದ್ದಂತ ದಿವಸಗಳಲ್ಲಿ ಆ ಸೆರೆಮನೆ ಯೋಸೇಫನನ್ನು ಶಾಶ್ವತವಾಗಿ ಸೆರೆಮನೆ ಮುಚ್ಚಲಿಕ್ಕೆ ಆಗ್ಲಿಲ್ಲ. ಎಷ್ಟನ್ನು ನಂಬ್ತೀರಾ? ಪ್ರೈಸ್ ಲಾರ್ಡ್. ನಿಮ್ಮ ಪರಿಸ್ಥಿತಿಗಳು ಒಂದು ಸೆರೆಮನೆ ಇದ್ದ ಹಾಗೆ, ನಿಮ್ಮ ಕಷ್ಟಗಳು ಒಂದು ಸೆರೆಮನೆ ಇದ್ದ ಹಾಗೆ, ನಿಮಗೆ ಬರುವಂತ ಹೋರಾಟಗಳನ್ನು ಸೆರೆಮನೆ ಇದ್ದ ಹಾಗೆ. ಆದರೆ ಶಾಶ್ವತವಾಗಿ ಸೆರೆಮನೆ ಎಂಬ ಕಷ್ಟದಲ್ಲಿ, ಹೋರಾಟದಲ್ಲಿ, ಇಕ್ಕಟ್ಟಲ್ಲಿ, ಪ್ರಾಬ್ಲಮ್ಗಳಲ್ಲಿ ನೀವು ಇರುವುದೇ ಇಲ್ಲ. ಪ್ರೈಸ್ ಲಾರ್ಡ್. ಕೆಲವು ಸರಿ ದೇವರ ಅನುಮತಿಯ ಮೇರೆಗೆ ಶತ್ರು ಪರ್ಮಿಷನ್ ತಗೊಂಡು ನಮ್ಮನ್ನು ಬಾಧಿಸ್ತಾನೆ, ಹೋರಾಟ ನಡೆಸ್ತಾನೆ, ಇಲ್ಲ ಸಲ್ಲದ ಆರೋಪಗಳನ್ನು, ಇಲ್ಲ ಸಲ್ಲದ ಕಾರ್ಯಗಳನ್ನು ಉಂಟು ಮಾಡ್ತಾನೆ. ನಾವು ಭಯ ಪಡಬಾರ್ದು. ಇದುವರೆಗೂ ನಮ್ಮನ್ನು ನಷ್ಟಪಡಿಸ್ಲಿಕ್ಕೆ ಆಯ್ತಾ? ಹಲ್ಲೆಲೂಯಾ. ಇದುವರೆಗೂ ನಷ್ಟಪಡಿಸ್ಲಿಕ್ಕೆ ಆಯ್ತಾ? ಒಬ್ಬ ನೀತಿವಂತನನ್ನು, ಒಬ್ಬ ನಂಬಿಕಸ್ಥನನ್ನು ಇದುವರೆಗೂ ಈ ಲೋಕ ಸೋಲಿಸ್ಲಿಕ್ಕೆ ಆಯ್ತಾ? ಅಲ್ಲೋ ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ಇಲ್ಲ. ಏನಕ್ಕೆ ಆಗ್ಲಿಲ್ಲ ಅಂದ್ರೆ ನಿಂತುಕೊಂಡದ್ದು ಅಲ್ಲಿ ಸ್ವಂತ ಬಲದಲ್ಲಿ ಅಲ್ಲ, ನಿಂತುಕೊಂಡದ್ದು ದೇವರ ಕೃಪೆಯಿಂದ. ಯಾವಾಗ ದೇವರ ಕೃಪೆಯಲ್ಲಿ ಒಬ್ಬ ನೆಲೆಗೊಳ್ತಾನೋ ಅವನ ಮೇಲೆ 100 ಆರೋಪ ಇದ್ರು, 100 ಕ್ಷುಲ್ಲಕ ಕಾರ್ಯಗಳಿದೆ, 100 ಜನರು ಎದ್ದು ನಿಂತು, 1000 ಜನ ಎದ್ದು ನಿಂತು ಪಟ್ಟಣದಲ್ಲಿ ದೇವರು ನಿನಗೋಸ್ಕರ ಅನೇಕರನ್ನು ಎಬ್ಬಿಸ್ತಾರೆ. ಹಲ್ಲೆಲೂಯಾ. ಅನೇಕರು ನಿನ್ನ ಕುರಿತು ಮಾತಾಡುವಂತೆ ದೇವರು ಅನೇಕ ದೂತರುಗಳನ್ನು ದೇವರು ಎಬ್ಬಿಸ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಕೆಲವು ಮಾನಸಿಕ ಅವಸ್ಥೆಗಳು ನಮ್ಮನ್ನು ಕಿರಿಕಿರಿ ಮಾಡಬಹುದು, ಕೆಲವು ಮಾನಸಿಕ ವ್ಯಕ್ತಿಗಳು ನಮ್ಮನ್ನು ನಷ್ಟಪಡಿಸಲಿಕ್ಕೆ ನೋಡಬಹುದು. ಆದ್ರೆ ದೇವರು ಅದರ ಮೂಲಕ ನಮ್ಮನ್ನು ಬಲಪಡಿಸುತ್ತಲೇ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, 22ನೇ ವಾಕ್ಯ, ಆದರೆ ಮುಖ್ಯ ಭಕ್ಷಕಾರನು ಫರೋಹನು ಗಲ್ಲಿಗೆ ಹಾಕಿಸಿದ್ರು. ಯಾರನ್ನು ಹಾಕಿದ್ರಂತೆ? ಮುಖ್ಯ ಭಕ್ಷಕಾರನ. ಏನಕ್ಕೆ? ಯಾರು ಪ್ಲಾನ್ ಮಾಡಿ ಆ ವ್ಯಕ್ತಿಯನ್ನು ತೆಗೆದು, ಯಾರು ನಮ್ಮನ್ನು ನಷ್ಟ ಮಾಡಿ ನಮ್ಮ ಜೀವಿತವನ್ನು ಹಾಳು ಮಾಡ್ತಾರೋ, ಯಾರು ನಮಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕ್ತಾರೋ ಅವರಿಗೆ ದೇವರು ನಿಗದಿಪಡಿಸಿದಂತ ಕೆಲವು ಶಿಕ್ಷೆಗಳಿವೆ.
ಹಲ್ಲೆಲೂಯಾ. ನೋಡಿ, ಯಾವ ಬಾಲಲಿಯ ಭಕ್ಷಗಾರನಾಗಿ ಆಹಾರವನ್ನು ಕೊಡ್ತಾ ಇದ್ನೋ ಅವರಿಗೆ ವಿರೋಧವಾಗಿ ಷಡ್ಯಂತ್ರಗಳನ್ನು ಮಾಡಿದ್ರು, ಹೋರಾಟಗಳನ್ನು ಮಾಡಿದ್ರು, ವಿರೋಧಗಳನ್ನು ಮಾಡಿದ್ರು. ಬೈಬಲ್ ಹೇಳ್ತದೆ ಆ ಬರ್ತ್ಡೇ ಯೋಸೇಫನ ಜೀವಿತದಲ್ಲಿ ಬಿಡುಗಡೆ, ಅದೇ ರೀತಿಯಲ್ಲಿ ಯಾರು ಅವನನ್ನು ಸೆರೆಮನೆಗೆ ಹಾಕಿದಾರೋ, ತೊಂದರೆ ಪಡಿಸಿದಾರೋ ಅವನಿಗೆ ಗದ್ದು. ಹಲ್ಲೆಲೂಯಾ. ಹಾಗಾದ್ರೆ ನಾವು ಅನುಭವಿಸುವುದನ್ನು ತಾಳ್ಮೆಯಲ್ಲಿ, ನಮ್ಮ ಜೀವಿತದಲ್ಲಿ ಬರುವಂತಹ ಸಂಕಟಗಳು, ನಾವು ತಾಳ್ಮೆಯಲ್ಲಿ ನಮ್ಮ ಜೀವಿತದಲ್ಲಿ ಬರುವಂತಹ ಹೋರಾಟಗಳನ್ನು ನಾವು ಅನುಭವಿಸುವಾಗ ನಮ್ಮನ್ನು ಯಾವ ರೀತಿಯಲ್ಲಿ ಬೇಕಾದ್ರೆ ನಮ್ಮನ್ನು ನಷ್ಟಪಡಿಸಬಹುದು, ಯಾವ ರೀತಿಯಲ್ಲಿ ಬೇಕಾದ್ರೆ ನಮ್ಮನ್ನು ತೊಂದರೆಗೆ ಒಳಪಡಿಸಬಹುದು, ಯಾವ ರೀತಿಯಲ್ಲಿ ಬೇಕಾದ್ರೆ ನಮ್ಮನ್ನು ಅವಮಾನ ಪಡಿಸಬಹುದು. ಎಲ್ಲಾ ಕಾರ್ಯಗಳ ಮಧ್ಯದಲ್ಲಿ ದೇವರು ನಮಗೆ ನಂಬಿಗಸ್ತನಾಗಿರ್ತಾನೆ ಇಲ್ವಾ? ಎಷ್ಟು ಜನ ಹೇಳ್ತೀರ ನಾ ದೇವರು ನಂಬಿಗಸ್ತನಿಲ್ಲ? ಬೈಬಲ್ ದೇವರು ನಂಬಿಗಸ್ತನಾಗಿರುವುದರಿಂದ ಕೆಡುಕನ ಕೈಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯಾ. ಅಂದ್ರೆ ಕೆಡುಕನ ಕೈಗೆ ಕೊಡಲ್ಪಟ್ಟು ಬರ್ತೀವಾ ಇಲ್ವಾ? ಯೋಬನನ್ನು ದೇವರು ಕೆಡುಕನ ಕೈಗೆ ಕೊಟ್ರ? ಎಷ್ಟು ಜನ ಓದಿದ್ರಿ ಯೋಬನ ಪುಸ್ತಕ? ನೋಡ್ರಿ, ಯೋಬನು ನಂಬಿಗಸ್ತನೆ. ಬೈಬಲ್ ಹೇಳ್ತದೆ ಅವನು ತಪ್ಪಿಲ್ಲದವನು, ನಿರ್ದೋಷಿ, ಅವನು ಯೋಗ್ಯವಾಗಿ ನಡೆದ. ನಾವು ಎಷ್ಟೋ ಸಾರಿ ತಪ್ಪು ಮಾಡಿರ್ಬೋದು, ನಿರ್ದೋಷಿಗಳಾಗಿರ್ಬೋದು, ಆದ್ರೆ ಯೋಬನು ಯಾವುದೇ ಒಂದು ಕಳಂಕವಿಲ್ಲದೆ, ದೋಷವಿಲ್ಲದೆ, ಪಾಪವಿಲ್ಲದೆ, ಯಾವುದಕ್ಕೂ ಬೀಳದೆ ದಿನಾಲು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ತನ್ನ ಮಕ್ಕಳು ಎಲ್ಲಿ ತಪ್ಪು ಮಾಡ್ತಾರೆ ಎಂಬುದಾಗಿ ಅವರಿಗೋಸ್ಕರನು ಯಜ್ಞ ಮಾಡ್ತಾ ಇದ್ದ. ಅಂದ್ರೆ ಅರ್ಥ ಏನ್ ಗೊತ್ತಾ? ತನ್ನ ಮಕ್ಕಳು ತಪ್ಪಾದ ದಾರಿಗೆ ಹೋಗ್ಬಾರ್ದು ಅಂತೇಳಿ ತಾಯಿಯಾದವರು, ತಂದೆಯಾದವರು ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಿದ್ರು. ಹಲ್ಲೆಲೂಯಾ. ಆ ಸಮಯ ಯಜ್ಞ ಮಾಡ್ತಿದ್ರು. ಇವತ್ತು ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಮಗೆ ಕೊಟ್ಟಿರುವಂತಹ ಒಳ್ಳೆಯ ಮಕ್ಕಳಿಗಾಗಿ ಸ್ತೋತ್ರ, ನಮಗೆ ಕೊಟ್ಟಿರುವ ಕುಟುಂಬಕ್ಕಾಗಿ ಸ್ತೋತ್ರ. ಅವರು ಒಂದು ವೇಳೆ ನಾಶನವನ್ನೇ ಮಾಡ್ತಾ ಇರಬಹುದು, ನಮಗೆ ಅಡ್ಡಿಯನ್ನೇ ಮಾಡ್ತಾ ಇರಬಹುದು, ತೊಂದರೆ ಮಾಡ್ತಾ ಇರಬಹುದು, ನಮ್ಮ ಮಕ್ಕಳು ನಮಗೆ ಆಶೀರ್ವಾದವಾಗಿ ಇಲ್ಲದೆ ಇರಬಹುದು. ಆದ್ರೆ ನಾನು ಹೇಳ್ತಾ ಇರೋದು, ದೇವರು ಅವ್ರನ್ನ ಆಶೀರ್ವಾದವಾಗಿ ಮಾರ್ಪಡಿಸುವ ದಿವಸಗಳಿದೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಒಂದು ಕಣ್ಣೀರು ಕೂಡ ನಷ್ಟವಾಗುವುದಿಲ್ಲ ಪ್ರಿಯರೇ. ಅಣ್ಣನ ಹಲ್ಲೆ ಹೊಟ್ಟೆಯಲ್ಲಿ ಇನ್ನೂ ಕೂಡ ಒಂದು ಹಲ್ಲೆಯ ಅಣು ಉಂಟಾಗದೆ ಇರುವಾಗಲೇ, ಅವಳು ಬಂಜೆ ಎಂಬುದಾಗಿ ಕರೆಸಲ್ಪಡುವಾಗಲೇ, ಅವಳು ಮಕ್ಕಳಾಗುವಾಗಲ, ಪ್ರೆಗ್ನೆಂಟ್ ಆಗುವಾಗಲ, ವಾಮಿಟ್ ಮಾಡ್ಕೊಳ್ಳುವಾಗ, ಹಲೋ ಅವಳು ವಾಮಿಟ್ ಮಾಡುವಾಗ ಪ್ರಾರ್ಥನೆ ಮಾಡಿದ್ರ? ಪ್ರೆಗ್ನೆಂಟ್ ಆಗುವಾಗ ಪ್ರಾರ್ಥನೆ ಮಾಡಿದ್ರ? ಡಾಕ್ಟರ್ ಕಿಟ್ಟು ಕೊಟ್ಟು ನೀವೀಗ ಪ್ರೆಗ್ನೆಂಟ್, ಸಂತೋಷ, ಹ್ಯಾಪಿ ಅಂತ ಹೇಳುವಾಗ ಮಾಡಿದ್ರ? ಇನ್ನು ಅಣುವೆ ಹುಟ್ಟದಿರುವಾಗ, ಲೋಕವನ್ನು ಬಂಜೆ ಎಂಬುದಾಗಿ ಕರೆಯುವಾಗ ಆಕೆ ದೇವರ ಸಮ್ಮುಖದಲ್ಲಿ ಸುರಿಸಿದಂತ ಕಣ್ಣೀರು ವ್ಯರ್ಥವಾಗಲಿಲ್ಲ. ಆಮೇಲೆ ನೀನು ದೇವರ ಸಮ್ಮುಖದಲ್ಲಿ ನಿನಗಾಗಿ, ಪಟ್ಟಣಕ್ಕಾಗಿ, ದೇವರ ರಾಜ್ಯಕ್ಕಾಗಿ, ಸಭೆಗಾಗಿ ಸುರಿಸುವಂತ ಕಣ್ಣೀರು, ನಾನು ಹೇಳ್ತೀನಿ, ವ್ಯರ್ಥವಾಗುವುದೇ ಇಲ್ಲ. ಅದು ನಂಬುವವರದು ಜೋರಾಗಿ ಆಮೇಲೆ ದೇವರಿಗೆ ಸ್ತೋತ್ರ. ಮುಖ್ಯ ಭಕ್ಷಕಕಾರನನ್ನು ಫರೋಹನು ಗಲ್ಲಿಗೆ ಹಾಕಿಸಿದನು. ನೆಕ್ಸ್ಟ್ ವಾಕ್ಯ ಇರ್ತದೆ, ಹೀಗೆ ಯೋಸೇಫನು ಹೇಳಿದಂತೆ ಆಯಿತು. ಸೆರೆಮನೆಯಲ್ಲಿ ಕೂಡ ದೇವರು ವರವನ್ನು ಸ್ಟಾಪ್ ಮಾಡಲಿಲ್ಲ. ಎಷ್ಟೋ ಪಾಸ್ಟರ್ಗಳನ್ನು ಸೆರೆಮನೆಗೆ ಹಾಕಿದ್ರು. ಹೀಲಿಂಗ್ ವರ ಹೋಯ್ತಾ? ಡೆಲಿವರೆನ್ಸಿ ಮಾಡೋದು ಹೋಯ್ತಾ? ಪ್ರವಾದನೆಗಳು ಹೋಯ್ತಾ? ದೇವರ ಆಲೋಚನೆ ಹೋಯ್ತಾ? ಲೋಕ ಹೇಳ್ತದೆ ಅಲ್ಲಿ ಮಿರಾಕಲ್ ಮಾಡ್ತಿದ್ದ, ಅಲ್ಲಿ ಮಾತಾಡ್ತಿದ್ದ, ಇಲ್ಲಿ ಹೇಳ್ತಾ ಇದ್ದ, ಅದು ಹಂಗಾಯ್ತು, ಇದು ಹಿಂಗಾಯ್ತು. ದೇವರು ಹೇಳ್ತಾರೆ ಅವ್ರು ಎಲ್ಲಿ ಇದ್ರು ಕೂಡ ನನ್ನ ಚಂದ. ಪ್ರೈಸ್ ಗಾಡ್. ಏನಕ್ಕಂದ್ರೆ ಆ ಅನುಭವಕ್ಕೆ ದೇವರು ಕೆಲವು ಸರಿ ನಮ್ಮ ನಡೆಸುವುದು ಏನಕ್ಕೆ ಗೊತ್ತಾ? ನಿಂದೆಯ ಅನುಭವಕ್ಕೆ, ಅವಮಾನಗಳ ಮಧ್ಯದಲ್ಲಿ. ಯಾಕೆ ನಡೆಸ್ತಾನೆ ಗೊತ್ತಾ? ನಮ್ಮನ್ನು ಬಲಪಡಿಸಲಿಕ್ಕೆ ಹೊರತು ನಮ್ಮನ್ನು ಅಂತ ಜನಗಳ ಮಧ್ಯದಲ್ಲಿ ನಿಂತು ಅನೇಕರು ಬಲಪಡಿಸಬೇಕು. ಇವತ್ತು ನೋಡಿ, ಸಿಸ್ಟರ್ ಕೆಲವರು ಬಾಯ್ಪಾಠವಾಗಿರ್ತಾರೆ. ಸಿಸ್ಟರ್ ಬೇಸರ ಮಾಡಬೇಡಿ ಸಿಸ್ಟರ್, ಹಾಗಾಗಿ ನಾನು ಕೂಡ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಯಾವ ಪ್ರಾಬ್ಲಮ್ ಅಲ್ಲಿ ಇದೆಯಾ ನೀನು? ಹಲ್ಲೆಲೂಯಾ. ಕೆಲವರು ಬಾಯ್ಪಾಠ ಆಗಿಬಿಡ್ತದೆ ಸೇವೆ ಅಂತ ಹೇಳಿ. ನನಗೆ ಕೆಲವರಿಗೆ ಬಾಯ್ಪಾಠ ಇರುವುದಿಲ್ಲ. ಅವರೇ ಆ ಮಾರ್ಗದಲ್ಲಿ ನಡೆದು, ಅವರೇ ಆ ಟೆಸ್ಟ್ ಮನೆಯಲ್ಲಿ ನಡೆಯುದು, ಅವರೇ ಅವಮಾನದಲ್ಲಿ ನಡೆಯುದು. ಜನಗಳು ಬರುವಾಗ ಹೇಳ್ತಾರೆ, ಸಿಸ್ಟರ್ ಅವತ್ತು ನಾನು ಇಂಥ ಸಂದರ್ಭದಲ್ಲಿ ಇದ್ದೇ ಎಂಬುದಾಗಿ ಹೃದಯದಲ್ಲಿ ತಿಳ್ಕೊಂಡು ಅವರಿಗೆ ಸಂತೈಸುವಿಕೆ ನೀಡುವಾಗ ಅವರ ಹೃದಯದಲ್ಲಿ ಸಂತೈಸಿಕೊಳ್ತಾಗ್ತದೆ. ಯಾರಾದ್ರೂ ನಿಮ್ಮನ್ನು ಪ್ರೀತಿಯಲ್ಲಿ ಬಲಪಡಿಸುವಾಗ, ನಿಮ್ಮ ನಡೆಸುವಾಗ, ನಿಮಗೆ ಕೆಡುಕು ಮಾಡಿದ ಸಿಸ್ಟರ್ ನಿಮ್ಮ ಜೊತೆ ದೇವರು ಇದ್ದಾನೆ, ನೀವು ನಡೆಸಿ, ನೀವು ಬದಲಾಗ್ತೀರಾ ಎಂಬುದಾಗಿ ಹೇಳುದು ನಮಗೆ ಒಳ್ಳೇದ ಅಲ್ವಾ? ಈ ಸಿಸ್ಟರ್ ಅದು ಮಾಡಬೇಡಿ, ಇದು ಮಾಡಬೇಡಿ, ಹಂಗೆ ಮಾಡಬೇಡಿ, ಅವ್ರು ಹಿಂಗೆ, ಇವ್ರು ಹಿಂಗೆ, ಅದು ಹಿಂಗೆ, ದೇವರು ನನ್ನ ಹಿಂಗೆ ಮಾತಾಡಿದ, ಹಂಗೆ ಮಾತಾಡಿದ ಅಂತ ಹೇಳಿ ಎಲ್ಲ ಸುಳ್ಳೇ ಹೇಳ್ತಾ ಇದ್ರೆ, ಹಲೋ ಹೇಳ್ರಿ, ಗಲಿಬಿಲಿ ಆಗ್ತದೆ ಅಂತ ಮಾತ್ರವಲ್ಲ, ದೇವರ ಸಮ್ಮುಖದಲ್ಲಿ ಇರ್ಲಿಕ್ಕಾಗುತ್ತಾ? ಇವತ್ತು ದೇವರ ಸಮ್ಮುಖದಲ್ಲಿ ನಾವು ನಿಂತಿದ್ದೇವೆ ಅಂತ ಹೇಳಿದ್ರೆ ಕಾರಣೇನಂದ್ರೆ ನಂಬಿಗಸ್ತರಾಗಿ ನಡೆದಕ್ಕೆ. ಹಲ್ಲೆಲೂಯಾ. ನಿರ್ದೋಷಿಗಳಾಗಿ ಜೀವಿಸಿದಕ್ಕೆ. ಹೋರಾಟಗಳು ಬಂತು, ಪರಿಸ್ಥಿತಿಗಳು ಬಂತು, ಆದ್ರೆ ದೇವರ ಸಹಾಯ ಇದೆಯಾ? ಹಲ್ಲೆಲೂಯಾ. ಲೋಕ ಕೇಳ್ತದೆ ನಿನಗೆ ಸಹಾಯಕರು ಯಾರು? ದೇವರು ಹೇಳ್ತಾರೆ, ನಾನೇ ಸಹಾಯಕ, ನಾನೇ ನಿನ್ನನ್ನು ಪೋಷಿಸುವವನು, ನನ್ನ ಧರ್ಮದ ಬಲಗೆ ನಿನಗೆ ಏನ್ ಮಾಡಿದ್ದೇನೆ? ಆಧಾರ ಮಾಡಿದ್ದೇನೆ. ದೇವರು ಹೇಳ್ತಾರೆ ನಿನ್ನ ಪ್ರೀತಿ ತೋರಿಸು, ಲೋಕ ಹೇಳ್ತದೆ ನೀನು ಪ್ರೀತಿ ತೋರಿಸಬೇಡ. ದೇವರು ಹೇಳ್ತಾರೆ ನಿನ್ನ ಕ್ಷಮಿಸು, ಲೋಕ ಹೇಳ್ತಾರೆ ನಿನಗೆ ಕ್ಷಮಿಸಬೇಡ. ದೇವರು ಹೇಳ್ತಾರೆ ನಿನ್ನ ಸ್ವೀಕರಿಸು, ಲೋಕ ಹೇಳ್ತಾರೆ ಸ್ವೀಕರಿಸಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಒಬ್ಬರು ಮನಮುರಿದವರಾಗಿ ಯಾರಾದ್ರೂ ಬಂದ್ರೆ,
ನಾನು ತಪ್ಪು ಮಾಡಿದ್ದೇನೆ, ನಾನು ಕ್ಷಮಿಸಿ ಎಂಬುದಾಗಿ ಬಂದ್ರೆ ನಾವು ಅವ್ರನ್ನು ಓಡಿಸ್ಬೇಕಾ ಅಥವಾ ಕ್ಷಮಿಸಬೇಕಾ? ಕ್ಷಮಿಸಬೇಕು. ಅಥವಾ ಯಾರ ದರ್ಪವನ್ನು ತೋರಿಸಿ ಇನ್ನೂ ಕೂಡ ನಾನು ಹಿಂಗೇನೆ ಇರ್ತೀನಿ ಹೀಗೇನೆ ಮಾಡ್ತೀನಿ ಅಂತ ಬಂದ್ರೆ ನಮಗೆ ಕೆಲವು ಸರಿ ಕ್ಷಮಿಸ್ಲಿಕ್ಕೆ ಆಗಲ್ಲ. ಪ್ರೈಸ್ ಗಾಡ್. ದೇವರಿಗೆ ನಾವು ಹೇಳ್ತೀವಿ, ದೇವರ ಹೃದಯಗಳನ್ನು ಕ್ಷಮಿಸು, ಅವರನ್ನು ಸರಿಪಡಿಸು. ಹೇಳ್ತೀವಾ ಇಲ್ವಾ? ಹೇಳ್ತೀವಿ ಪಾಸ್ಟರ್. ಹೇಳುವವರಾಗಿದೆ. ಯಾಕೆಂದ್ರೆ ನಾವು ಯಾವ ವಿಷಯದಲ್ಲಿ ಕಠಿಣವಾಗ್ತೇವೆ ಎಂಬುದಾಗಿ ಹೇಳುವುದಾದ್ರೆ, ದೇವರು ನಮಗೆ ತೋರಿಸಿದ ಕರುಣೆ ವಿಷಯದಲ್ಲಿ ನಾವು ಅನೇಕ ಬಾರಿ ಇತರರಿಗೆ ಹೇಳ್ತೀವಿ, ಅವರು ಕೂಡ ದೇವರಿಂದ ಕರುಣೆ ಹೊಂದಬೇಕು, ಅವರು ಕೂಡ ಬಿಡುಗಡೆ ಆಗ್ಬೇಕು. ಹೌದಲ್ವಾ? ದೇವರಿಗೆ ಸ್ತೋತ್ರ. ನೋಡ್ರಿ, ವಾಕ್ಯ ಹೇಳ್ತದೆ, ಹೀಗೆ ಯೋಸೇಫನು ಹೇಳಿದಂತೆ ಆಯಿತು. ಸೆರೆ ಮನೆಯಲ್ಲಿದ್ರು ಕೂಡ, ಅರಮನೆಯಲ್ಲಿದ್ರು ಕೂಡ, ಹುಲ್ಲಿನ ಮನೆಯಲ್ಲಿದ್ರು ಕೂಡ, ಹಂಚಿಲ್ಲದ ಮನೆಯಲ್ಲಿದ್ರು ಕೂಡ, ನೀವಿರುವಂತ ಬಾಡಿಗೆ ಮನೆಯಲ್ಲಿ ಎಷ್ಟೇ ಕಷ್ಟಗಳು ಪಟ್ಟರು ಕೂಡ, ನೀವಿರುವಂತ ಸ್ವಂತ ಮನೆಯಲ್ಲಿಗೆ ಅಲ್ಲಿ ಜಾಗ ಇಲ್ಲದಿದ್ರು ಕೂಡ, ನೀನು ಹೊರಕ್ಕೆ ಹಾಕಲ್ಪಟ್ಟರು ಕೂಡ, ನಿನಗೆ ದೇವರು ಇಟ್ಟಿರುವಂತ ಉದ್ದೇಶ ಯೋಜನೆಗಳು ಕೈ ಬಿಟ್ಟು ಹೋಗುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮನ್ನು ಯಾರು ಎಲ್ಲಿ ಇಟ್ಟರು ಕೂಡ, ನಾವು ಯಾವ ಸ್ಥಳದಲ್ಲಿ ಕೂಡ ಲೋಕ ಹೇಳ್ತದೆ, ಅಯ್ಯೋ ಪಾಸ್ಟರ್ ಜೈಲಿಗೆ ಹೋಗ್ಬಿಟ್ರು ನೋಡಿ, ಅಯ್ಯೋ ಪ್ರಾಫಿಟ್ ಅವರು ಜೈಲಿಗೆ ಹೋಗ್ಬಿಟ್ರು, ಅಯ್ಯೋ ಅವ್ರು ದೇವರ ಮಗಳು ಅವಳು ಜೈಲಿಗೆ ಹೋಗ್ಬಿಟ್ರು, ಇವನು ದೇವರ ಮಗ ಜೈಲಿಗೆ ಹೋಗ್ಬಿಟ್ಟ. ಸೆರೆಮನೆ ಯೋಸೇಫನನ್ನು ಶಾಶ್ವತವಾಗಿ ಹಿಡಿದುಕೊಂಡು ಇರ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಈಗಾಗಲೇ ಓದಿದಂತ ಕೀರ್ತನೆ ಭಾಗಕ್ಕೆ ನಾವು ಬರುವ ಬೈಬಲ್ ಹೇಳ್ತಿದೆ, ಅವನು ತನ್ನ ಮಾತು ನೆರವೇರುವ ತನಕ. ಕೀರ್ತನೆ 105:19 ವಾಕ್ಯ ಇನ್ನೊಂದ್ಸರಿ ಓದಿ. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ದೇವರ ವಾಕ್ಯ ನಮ್ಮನ್ನು ಶೋಧಿಸ್ತದೆ. ಏನಕ್ಕೆ ಶೋಧಿಸ್ತದೆ ಗೊತ್ತಾ? ಒಂದು ಚಿನ್ನವನ್ನು ನಾವು ಕಿವಿಗೆ ಹಾಕುವಾಗ, ಅದು ಹೊಸದಾಗಿ ಅಲ್ಲಿ ಹಾಕುವಾಗ ನಮಗೆ ಅದು ಏನಾಗ್ತದೆ ಅಂತಾರ, ಶೈನಿಂಗ್ ಆಗಿ ಕಾಣ್ತದೆ. ನೋಡಿ, ಸಿಸ್ಟರ್ ಒಂದು ಕಿವಿದು ವಾಲೆ ಹಾಕಿದ್ದಾರೆ ಇವತ್ತು. ನಾನು ಅವರಿಗೆ ಕೇಳಿದೆ ಬೆಳಗ್ಗೆ, ಏನಂದ್ರೆ ಏನೋ ಚೇಂಜಸ್ ಕಾಣ್ತಾ ಇದೆ. ಅವರು ಹೇಳಿದ್ರು, ಆ ಚೇಂಜಸ್ ಕಾರಣ ಏನು, ನಾನು ಹಾಕಿದಂತ ವಾಲೆ. ಆದ್ರೆ ಅದೇ ವಾಲೆ 10 ವರ್ಷ ಆಯ್ತು, ಅದು ತೊಳಿಲೇ ಇಲ್ಲ, ಏನೂ ಮಾಡಲಿಲ್ಲ. ಈಗ ಅವರು ಅದೇ ಶೈನಿಂಗ್ ಇರ್ತದ? ವೈಟ್ ಶೈನಿಂಗ್ ಅನ್ನೋದು ಅವರಲ್ಲ, ಅವರು ಹಾಕಿದಂತ ವಾಲೆ. ಆಮೆನ್, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮ್ಮ ಅವಸ್ಥೆಗಳು ಹೇಗಿದೆ ಮುಖ್ಯ ಅಲ್ಲ, ನಾವು ಹೊಂದಿದ ಅಭಿಷೇಕ ನಮ್ಮನ್ನು ಶೈನಿಂಗ್ ಮಾಡ್ತದೆ. ಆಮೆನ್. ನಾವು ಹೊಂದಿದ ಕೃಪಾವರಗಳು, ನಾವು ಹೊಂದಿದಂತ ದೇವರ ಯೋಜನೆಗಳು, ದೇವರ ಕರೆಯುವಿಕೆ ನಮ್ಮನ್ನು ಉನ್ನತಿಗೆ ನಡೆಸ್ತದೆ. ಅವ್ರು ಹೇಳ್ತಾರೆ, ನೀನು ಕಪ್ಪಾಗಿರ್ಬಹುದು, ನೀನು ಕಲ್ಲರ್ ಇಲ್ಲದೆ ಇರಬಹುದು, ಲೋಕದಲ್ಲಿ ವ್ಯಾಲ್ಯೂ ಇಲ್ಲದಿರಬಹುದು, ಆದರೆ ನೀವು ಹೊಂದಿದಂತ ಅಭಿಷೇಕ, ನೀವು ಹೊಂದಿದ ಕೃಪಾವರಗಳು, ನಿಮಗೆ ಕೊಟ್ಟಿರುವಂತ ಅನ್ಯತೆ, ನಿಮಗೆ ಕೊಟ್ಟಿರುವಂತ ದೇವರ ಪ್ರೀತಿ ನಿಮ್ಮನ್ನು ಶೈನಿಂಗ್ ಆಗಿ ಮಾಡ್ತದೆ. ಹಾಗೆ ಬೈಬಲ್ ಹೇಳ್ತದೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಈಗಲಾದರೂ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುವ. ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ಯಾರು ನೋಡ್ತಾರೆ? ಜನಗಳು ನೋಡ್ತಾರೆ. ಅದನ್ನು ಕೊಡುವವನು ಯಾರು? ಪರಲೋಕದ ದೇವರು. ಆಮೆನ್, ಹಲ್ಲೆಲೂಯಾ. ನಾವು ನಡೀತಾ ಇರುವಾಗ, ನಾವು ಮಾತಾಡ್ತಾನೆ ಇರುವಾಗ, ನಾವು ಕುಗ್ಗಿ ಹೋಗದಿರುವಾಗ, ಆ ಸಿಸ್ಟರ್ ಹೇಳಿದಾಗೆ ನಾವು ಭಯಪಡಿಸುವಂತ ಸಂಗತಿಗಳು ಭಯಪಡದೇ ಇರುವಾಗ, ಹಲ್ಲೆಲೂಯಾ. ತಪ್ಪು ಮಾಡಿದ್ರೆ ಭಯ ಇದೆಯಾ? ಭಯ ಇಲ್ಲದಿರುವಾಗ, ನೀತಿವಂತರಾಗಿರುವಾಗ, ನಂಬಿಕಸ್ಥರಾಗಿರುವಾಗ, ನಮಗೆ ಭಯ ಇಲ್ಲದಿರುವಾಗ ನಾವು ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಾವು ಯೋಚನೆ ಮಾಡಬೇಕು, ದೇವರ ನಿಯಮದ ಪ್ರಕಾರ ನಾವು ಒಳ್ಳೇದು ಮಾಡಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ? ದೇವರ ಚಿತ್ರದ ಪ್ರಕಾರ ನಾವು ಒಳ್ಳೇದೇ ಮಾಡಿದ್ದೇವೆ. ಎಷ್ಟು ಜನ ನಂಬ್ತೀರಿ? ಅದು ಯಾರಿಗಾರು ಗೊತ್ತಾ? ಪಾಸ್ಟರ್ ನೋಡ್ಲಿಕ್ಕಾಗುತ್ತಾ? ಲೋಕ ನೋಡ್ಲಿಕ್ಕಾಗುತ್ತಾ? ವಿಶ್ವಾಸಿ ನೋಡ್ಲಿಕ್ಕಾಗುತ್ತಾ? ಜನರು ನೋಡ್ಲಿಕ್ಕಾಗುತ್ತಾ? ಅದೇ ಬೈಬಲ್ ಹೇಳ್ತಾರೆ, ಹೃದಯವನ್ನು ಶೋಧಿಸುವವನು ಪ್ರತಿಯೊಬ್ಬನು ದೇವರ ಕಾರ್ಯಗಳು, ಅವರ ಯೋಚನೆಗಳನ್ನೆಲ್ಲವನ್ನು ನೋಡುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳಿದ್ದು, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ದೇವರು ಹೇಳ್ಬೇಕಾಗಿತ್ತು ನಿಮಗೆ ಬಾಧೆ ಇಲ್ಲ ಹೇಳಿದ್ರ, ನನ್ನನ್ನು ಹಿಂಬಾಲಿಸುವವನು ಅಲ್ಲಿ ಅವನೇನು ಹೇಳ್ತಾನೆ, ನಿಮ್ಮನ್ನು ಸೆರೆಮನೆಗೆ ಹಾಕುವರು, ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸುವರು. ಆದ್ರೆ ಕೆಳಗಿನ ವಾಕ್ಯ ಬರುವಾಗ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದೆ. ಯಾವ ವ್ಯಕ್ತಿ ಒಡೆಯಲ್ಪಡ್ತಾನೋ, ಯಾವ ವ್ಯಕ್ತಿ ಜಜ್ಜಲ್ಪಡ್ತಾನೋ, ಅವನೇ ದೇವರಿಗೋಸ್ಕರ ರೂಪಿಸಲ್ಪಡ್ತಾನೆ. ಎಷ್ಟು ಒಡೆತ ಕಲ್ಲಿಗೆ ಬಿತ್ತು, ಅದು ಒಂದು ಒಳ್ಳೆಯ ಶಿಲೆಯಾಗಿ ಮಾರ್ಪಟ್ಟಿತು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಶೋಧಿಸಲ್ಪಡುವಿಕೆ, ದೇವರ ವಾಕ್ಯದಿಂದ ಶೋಧಿಸಲ್ಪಡುವಾಗ ನಮ್ಮನ್ನು ದೇವರು ಉನ್ನತಿಗೆ ನಡೆಸ್ತಾರೆ. ಬೈಬಲ್ ಹೇಳ್ತದೆ, 40 ದಿವಸ ರಾತ್ರಿ ಹಗಲು ಯೇಸು ಸ್ವಾಮಿ ಉಪವಾಸ ಮಾಡುವಾಗ ಅವನು ಸೈತಾನನಿಂದ ಶೋಧಿಸಲ್ಪಟ್ಟನು. ಹೇಳಿದ್ಯಾ ಇಲ್ವಾ? ಹಲೋ, ಶೋಧಿಸಲ್ಪಟ್ಟನು ಅಂತ ಹೇಳಿದ್ಯಾ ಇಲ್ವಾ? ಹಲ್ಲೆಲೂಯಾ. ಶತ್ರು ಶೋಧಿಸುವಾಗ ದೇವರು ನಮ್ಮನ್ನು ಅಮೂಲ್ಯವಾದ ಪಾತ್ರೆಯನ್ನಾಗಿ ಮಾಡ್ತಾನೆ. ಅದು ಶೋಧನೆ ಬರುವಾಗ ನಾವೇನ್ ಮಾಡ್ಬೇಕು? ಬೈಬಲ್ ಹೇಳ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಎಷ್ಟು ಜನ ನಂಬ್ತೀರಾ? ಶೋಧನೆ ಬರುವಾಗ ನಾವು ಸುಮ್ಮನೆ ಇರ್ಬೇಕಾ? ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಶೋಧನೆ ಬರುವಾಗ ಸಿಸ್ಟರ್ ಪ್ರೇಯರ್ ಮಾಡಿ, ಬ್ರದರ್ ಪ್ರೇಯರ್ ಮಾಡಿ, ಅವ್ರ ಪ್ರೇಯರ್ ಮಾಡಿ ಹೇಳೋದಕ್ಕಿಂತ ನಾವೇ ಪ್ರಾರ್ಥನೆ ಮಾಡಿದ್ರೆ ಶೋಧನೆಗೆ ಇಂದ ದೇವರು ನಮ್ಮನ್ನು ತಪ್ಪಿಸ್ತಾರೆ.
ದೂರುಗಳಿಂದ, ಅವಮಾನಗಳಿಂದ, ಇಕ್ಕಟ್ಟುಗಳಿಂದ, ನಿಂದೆಗಳಿಂದ ದೇವರು ತಪ್ಪಿಸ್ತಾನೆ. ಇದುವರೆಗೂ ಒಬ್ಬ ನೀತಿವಂತನು, ಒಬ್ಬ ರಕ್ಷಣೆ ಹೊಂದಿದವನು, ಒಬ್ಬ ದೇವರ ಮನುಷ್ಯ, ಒಬ್ಬ ದೇವ ಮನುಷ್ಯರು ನಷ್ಟಪಟ್ಟ ಹೋದಂತ ಇತಿಹಾಸ ಇಲ್ಲವೇ ಇಲ್ಲ. ಹಲೋ, ಎಷ್ಟು ಜನ ನಂಬ್ತೀರಾ? ಹಲ್ಲೇಲೂಯಾ. ದೇವರ ವಾಕ್ಯದಿಂದ ಹೊರಗೋಗಿ ಮಾತಾಡುವಾಗ, ದೇವರ ಸನ್ನಿಧಾನದಿಂದ ಹೊರಗೋಗಿ ಮಾತಾಡುವಾಗ, ದೇವರ ವಾಕ್ಯದಿಂದ ಹೊರಗೋಗಿ ನಾವು ಏನೇ ಚಟುವಟಿಕೆ ಮಾಡುವಾಗ ದೇವರು ಅದನ್ನೆಲ್ಲವನ್ನು ಗಮನಿಸ್ತಾನೆ ಇಲ್ವಾ? ಹಲೋ, ಗಮನಿಸ್ತಾನೆ ಇಲ್ವಾ? ಆ ಮಾತಿಗೆ ವ್ಯಾಲ್ಯೂ ಇದೆಯಾ? ದೇವರ ಸಮ್ಮುಖದಿಂದ ಬಿಟ್ಟು ಹೋದಂತ ವ್ಯಕ್ತಿಗಳ ಮಾತಿಗೆ ವ್ಯಾಲ್ಯೂವೇ ಇರುವುದಿಲ್ಲ. ದೇವರ ವಾಕ್ಯಕ್ಕೆ ಒಳಗಾಗದಂತ, ಕಿವಿಗೊಡದ, ಬೈಬಲ್ ಇರ್ತದೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನ ಪ್ರಾರ್ಥನೆ ದೇವರಿಗೆ ಅಸಹ್ಯ. ತುಂಬಾ ಪ್ರಾರ್ಥನೆ ಗೊತ್ತಾ ದೇವರಿಗೆ ಕೇಳ್ತಾ ಇಲ್ಲ, ಏನೋ ಗೊತ್ತಾ? ಉಪದೇಶಕ್ಕೆ ಕಿವಿಗೊಡ್ತಾ ಇಲ್ಲ, ದೇವರ ವಾಕ್ಯಕ್ಕೆ ಒಳಗಾಗ್ತಾ ಇಲ್ಲ, ಪ್ರಾರ್ಥನೆಗೆ ಒಳಗಾಗ್ತಾ ಇಲ್ಲ. ಅಪನಂಬಿಗಸ್ತರ ಮಾತು ಕೇಳುದು, ಅವರು ಹಿಂಗೆ ಹೇಳಿದ್ದು, ಇವನು ಹಿಂಗೆ ಹೇಳಿದ್ದು. ಆದ್ರೆ ದೇವರ ಮಾತು ಕಿವಿಗೊಡಲ್ಲ. ದೇವರ ವಾಕ್ಯಕ್ಕೆ ಕಿವಿಗೊಡ್ತಾರೆ ಇವತ್ತು ಅನೇಕರು? ಇಲ್ಲ. ಯೋಸೇಫನು ಆವತ್ತು ಹೇಳಿದಂತ ಮಾತು ನೆನಪಿಟ್ಕೊಂಡೆ, ಏನ? 12 ಸಿವುಡುಗಳು ನಿನ್ನ ಮುಂದೆ ಅಡ್ಡ ಬೀಳ್ತವೆ, ಸೂರ್ಯ ಚಂದ್ರರುಗಳು ನಿನ್ನ ಮುಂದೆ ಅಡ್ಡ ಬೀಳ್ತವೆ. ಇದೇ ಒಂದು ದರ್ಶನದೊಂದಿಗೆ ಅವನು ಮುಂದೆ ಹೋದ. ಗುಂಡಿಗೆ ಬೀಳುವಾಗ ಯೋಚನೆ ಮಾಡಬೇಕಾಗಿತ್ತು, ಅದು ಕನಸು, ಸುಮ್ಮನೆ ಬಿದ್ದದ್ದು. ಹಲ್ಲೆಲೂಯಾ. 20 ರೂಪಾಯಿಗೆ ಮಾರಲ್ಪಡುವಾಗ ಯೋಚನೆ ಮಾಡಬೇಕಿತ್ತು, ಇದು ದೇವರ ಸುಮ್ಮನೆ ಕೊಟ್ಟದ್ದು. ಸೆರೆಮನೆ ಒಳಗೆ ಬರುವಾಗ ಯೋಚನೆ ಮಾಡಬೇಕಿತ್ತು, ಅಯ್ಯೋ ಬೇರೆ ದೇಶದಲ್ಲಿ ಸೆರೆಮನೆಗೆ ಹಾಕಿದ್ದಾರೆ, ಇದು ಮಾತುಗಳು ಸುಮ್ಮನೆ. ಹಲ್ಲೆಲೂಯಾ. ಪಾನದ್ರವ್ಯ ಕೆಲಸದಿಂದ ತೆಗೆದುಹಾಕುವಾಗ ಯೋಚನೆ ಮಾಡಬೇಕಾಗಿತ್ತು, ದೇವರು ಹೇಳಿದ್ದು ಸುಳ್ಳು. ಹಲ್ಲೆಲೂಯಾ. ಅವನ ಅಂಗಿಗಳು ಎಷ್ಟು ಕಳಚಲ್ಪಟ್ಟಿತ್ತು, ದೇವರವರಿಗೆ ಒಳ್ಳೆಯದೇ ಮಾಡಿದ. ಪ್ರಿಯರೇ, ನಮ್ಮ ನಿಲುವಂಗಿಗೆ ವಿರೋಧವಾಗಿ ಅನೇಕರು ನಷ್ಟವನ್ನು ಉಂಟು ಮಾಡಬಹುದು. ಅಂದ್ರೆ ನಮ್ಮ ಆತ್ಮಿಕತೆಗೆ, ನಮ್ಮ ಪರಿಶುದ್ಧತೆಗೆ, ನಮ್ಮ ನಂಬಿಗಸ್ತಿಗೆ ಅನೇಕರು ಗೇಲಿ ಮಾಡಬಹುದು. ಆದ್ರೆ ನಮ್ಮ ಬಟ್ಟೆ ಹೋದಷ್ಟು ಇನ್ನು ಒಳ್ಳೆ ಬಟ್ಟೆ ಬರ್ತದಂತ ಬರಿಬೇಕು. ಹಲ್ಲೆಲೂಯಾ. ನಾನು ಹೇಳಿದ ಅರ್ಥ ಆಯ್ತು? ನಮ್ಮ ಆತ್ಮೀಯ ಜೀವಿತವನ್ನು ನೋಡಿ, ನಮ್ಮಲ್ಲಿರುವಂತಹ ಸ್ವಲ್ಪ ಜನರನ್ನು ನೋಡಿ ಅನೇಕರು ಗೇಲಿ ಮಾಡಬಹುದು. ನಿನ್ನಲ್ಲಿರುವಂತಹ ಸ್ವಲ್ಪ ಜನರನ್ನು ನೋಡಿ, ನಿನ್ನಲ್ಲಿರುವಂತಹ ಬಲ ಸ್ವಲ್ಪವೇ ಎಂಬುದಾಗಿ ನೋಡಿ, ನಿನ್ನ ಪಕ್ಷ ನಿಂತಿರುವವರು ಸ್ವಲ್ಪವೇ ಎಂಬುದಾಗಿ ನೋಡಿ ಜನಗಳು ಗೇಲಿ ಮಾಡಬಹುದು. ಆದ್ರೆ ಅವರಿಗಿಂತ ನಿನ್ನ ಒಳಗಿರುವವರು ಹೆಚ್ಚಿನವನು. ಹಲ್ಲೆಲೂಯಾ. ಬಟ್ಟೆಗಳನ್ನು ಅವರು ಕಳಚಿದ್ರು, ಅದು ಏನಾಯ್ತು? ಅಲ್ಲಿ ಏನ್ ಬಟ್ಟೆ ಕೊಟ್ರು? ಒಬ್ಬ ಹಲ್ಲೆಲೂಯಾ. ಆ ಬಟ್ಟೆ ಹೋಯ್ತು, ಈಗ ಸಿಕ್ಕಿದ ಬಟ್ಟೆ ಆಗುತ್ತ ಗುಲಾಮತನದ ಬಟ್ಟೆ. ಈಸ್ ದ ಸ್ಲೇವ್. ಹಲ್ಲೆಲೂಯಾ. ಅಂದ್ರೆ ಆತನೊಬ್ಬ ಗುಲಾಮ ಎಂಬುದಾಗಿ, ದಾಸನು. ಯಾಕೆ? ಐಗುಪ್ತ್ಯರ ಕೆಲಸಗಾರನು. ಯಾರ ಕೆಲಸಗಾರ? ಐಗುಪ್ತ್ಯರಿಗೆ ಕೆಲಸ ಮಾಡುವಂತ ವ್ಯಕ್ತಿ. ಒಬ್ಬ ಇಸ್ರಾಯೇಲ್ ಮಗನಾದ ಯೋಸೇಫನನ್ನು, ಯಾಕೋಬನ ಮಗನಾದ ಯೋಸೇಫನು 12 ಕುಲಕ್ಕೆ ಶಿರಸ್ಸಾಗಬೇಕಾದವರು ಈಗ ಯಾರಿಗೂ ಗುಲಾಮರಾಗಿ ಹೋಗ್ತಾ ಇದ್ದಾರೆ. ಪ್ರಿಯರೇ, ಒಂದು ಸೆರೆಮನೆಯ ಕೈದಿಯಾಗಿ ಅವರು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರು 20 ರೂಪಾಯಿ ಕೊಟ್ಟು ಇವನು ಬೈ ಮಾಡಿಕೊಟ್ಟಿದ್ದಾರೆ. ನೀವು ಒಂದು ಯೋಚನೆ ಮಾಡಿ, ನಿಮ್ಮನ್ನು ಒಂದು ವೇಳೆ ಹುಟ್ಟುವಾಗ ಯಾರಿಗಾದ್ರೂ 500 ರೂಪಾಯಿಗೆ 1000 ರೂಪಾಯಿಗೆ ಮಾರಿದ್ರೆ ನಿಮ್ಮ ಪರಿಸ್ಥಿತಿ ಹೇಗಿರ್ಬೋದು? ನಮ್ಮ ಮಕ್ಕಳನ್ನು ನಾವು 500 ರೂಪಾಯಿಗೆ 1000 ರೂಪಾಯಿಗೆ ಮಾರ್ಲಿಕ್ಕೆ ಬಯಸ್ತೀವ? ಎಷ್ಟು ಒಂದು ವೇದನೆ. ಯೋಸೇಫನ ಜೀವಿತದಲ್ಲಿ ಏನಾದ್ರು ತಪ್ಪು ಮಾಡಿದ್ದ? ಏನಾದ್ರೂ ಆಯ್ತಾ? ಅವನು ಹಾಕಿದಂತ ನಿಲುವಂಗಿಯನ್ನು ಸಹಿಸಲಿಕ್ಕಾಗದೆ ಅವನನ್ನು 20 ರೂಪಾಯಿಗೆ ಮಾರಿದ. ಏನಕ್ಕೆ ಗೊತ್ತಾ? ಐಗುಪ್ತ್ಯರ ದಾಸರಾಗ್ಲಿಕ್ಕೆ. ಈಗ ಅವರಿಗೆ ಕೊಟ್ಟ ಬಟ್ಟೆಯನ್ನು ದಾಸತ್ವದ ಬಟ್ಟೆ. ಪ್ರೈಸ್ ಗಾಡ್. ಫರೋಹನ ಹೆಂಡತಿಯಿಂದ ಈ ದಾಸತ್ವದ ಬಟ್ಟೆ ಕೂಡ ಹೋಯ್ತು. ಪ್ರೈಸ್ ಗಾಡ್. ಫರೋಹನ ಹೆಂಡತಿಯಿಂದ ಅಲ್ವಿಯ, ಆಮೇಲೆ ದಾಸತ್ವದ ಬಟ್ಟೆಯಿಂದ ಅವನಿಗೆ ಪಾನದ್ರವ್ಯ ಕೊಡ್ಲಿಕ್ಕೆ. ಈಗ ರಾಜನಲ್ಲಿ ಇರುವಾಗ ಹಾಕೊಂಡು ಬಟ್ಟೆ ಕೊಡ್ತಾರ, ಅವನಿಗೆ ಬೇರೆ ಬಟ್ಟೆ ಕೊಡಲ್ಪಡ್ತದೆ, ಸ್ವಲ್ಪ ಶೈನಿಂಗ್ ಆಗಿರ್ತದಲ್ವಾ. ಆ ಬಟ್ಟೆಯನ್ನು ಯೋಸೇಫನಿಗೆ ಕೊಟ್ಟರು. ಈಗ ದಾಸನ ಬಟ್ಟೆ ಹೋಯ್ತು. 20 ರೂಪಾಯಿಗೆ ಮಾರಲ್ಪಟ್ಟವನಾದ ಮೇಲೆ ಏನಾವ? ಮಾರಲ್ಪಟ್ಟವನು ಯಾರು? ದಾಸನಲ್ವಾ? ಐಗುಪ್ತರ ಕೆಲಸಗಾರ. ಈಗ ಐಗುಪ್ತರ ರಾಜನಿಗೆ ಅವನು ಪಾನದ್ರವ್ಯ ಕೊಡುವನಾಗಿ ಮಾರ್ಪಟ್ಟ. ಅವನು ಕೊಟ್ಟು ಅವರಿಗೆ ಒಳ್ಳೆ ಬಟ್ಟೆ ಸಿಕ್ತಿ. ಯೋಚನೆ ಮಾಡಿದ, ನಿಲುವಾಗಿ ಹೋಯ್ತು, ಪರವಾಗಿಲ್ಲ, ರಾಜನಿಗೆ ದ್ರಾಕ್ಷರಸ ಕೊಡುವುದಾಗಲಿ ಹೊಂದಿದ್ದೀನಿ ಅಂತ. ಈಗ ನರೇಂದ್ರ ಮೋದಿಯ ಪಕ್ಕದಲ್ಲಿರುವಂತ ಗನ್ಮೆನಿಗೊಂದು ರೆಸ್ಪೆಕ್ಟ್ ಇದೆಯಾ ಇಲ್ವಾ? ಹಾಗೆಯೇ ಯಾರಿಗೆ ರೆಸ್ಪೆಕ್ಟ್ ಸಿಕ್ತು? ಯೋಸೇಫನಿಗೆ. ಅಲ್ಲಿ ಕೂಡ ಸ್ಥಾನಮಾನವನ್ನು ಪರವಾನ ಹೆಂಡತಿ ಏನ್ ಮಾಡಿದ್ದು? ಮೋಸದಿಂದ ಕಿತ್ತಾಕಿ. ಈಗ ಕೊಟ್ಟ ಬಟ್ಟೆ ಏನು ಗೊತ್ತ ಅವನಿಗೆ? ಸೆರೆಮನೆಯ ವಸ್ತ್ರ, ಕೈದಿಯ ನಂಬರ್ 420 220 ಇನ್ನು ಯಾವುದೋ ಹೆಸರು ಇರುವಂತ ಬಟ್ಟೆ ಅವನಿಗೆ ಹಾಕಿದ್ರು. ಏನಾದ್ರು ತಪ್ಪು ಮಾಡಿದ್ದ? ಹಲೋ, ಏನಾದ್ರು ತಪ್ಪಾಯ್ತಾ? ಸೆರೆಮನೆಯ ಬಟ್ಟೆ ಕೊಟ್ಟರು. ಅದೇ ಸೆರೆಮನೆಯ ಬಟ್ಟೆಯನ್ನು ದೇವರು ತೆಗೆದಾಕಿ ತಿರುಗಿ ಅಲ್ಲಿ ನೇಮಿಸಿದ್ರು. ಅಲ್ಲಿಂದ ಅವನ ಜ್ಞಾನ, ದೇವರಿಟ್ಟಿರುವಂತ ಯೋಜನೆಗಳು ನೆರವೇರುವ ತನಕ ಹಿಂಸೆ ಇತ್ತು. ಯಾವಾಗ ಫರೋಹನ ನಂತರ ಯೋಸೇಫನನ್ನು ದೇವರು ಆರಿಸಿ ಇಡೀ ದೇಶಕ್ಕೆ ಪ್ರಧಾನಿಯಾಗಿ ನೇಮಿಸಿದ್ರು, ಅವನ ಬಟ್ಟೆಯನ್ನು ಯಾರು ಕೂಡ ನಷ್ಟಪಡಿಸಲಿಕ್ಕೆ ಆಗಲಿಲ್ಲ. ಆಮೇನ್. ಆದರೆ ಶೋಧನೆ ಬರುವಾಗ, ವೇದನೆಗಳು ಬರುವಾಗ, ಅವಮಾನಗಳು ಬರುವಾಗ ಎಲ್ಲಿ ತನಕ ನಮಗೆ ಬರ್ತದೆ ಅಂತ ಹೇಳಿದ್ರೆ, ನಾವು ದೇವರ ಯೋಜನೆಗಳನ್ನು ನೆರವೇರಿಸುವ ತನಕ ಅದು ಬರ್ತದೆ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ದೇವರು ಮಾಡಿದ ವಾಗ್ದಾನ ಫುಲ್ಫಿಲ್ ಆಗುವಂತ ದಿವಸ ಇದೆ ನೋಡ್ರಿ. ಶತ್ರು ಅನೇಕರು ತಲೆ ತಗ್ಗಿಸಿ ನಿಲ್ತಾರೆ.
ಅನೇಕರು ಅಲ್ಲಿ ರೋಗಿಗಳಾಗಿ ಮಾರ್ಪಡ್ತಾರೆ. ನಾನು ಇಲ್ಲಿ ಪುಲ್ಪಿಟ್ ಅಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಅನೇಕರು ನಮ್ಮನ್ನು ನೋಡಿ ರೋಗಿಗಳಾಗಿ ಮಾರ್ಪಡ್ತಾರೆ, ಅನೇಕರು ನಷ್ಟಪಟ್ಟು ಹೋಗಿರ್ತಾರೆ. ಯಾಕಂದ್ರೆ ಆ ದಿವಸ ಅವರಿಗೆ ಜಯ ಇತ್ತು, ಅವರು ಸೋಲಿನ ಅನುಭವದಲ್ಲಿದ್ರು. ಆದ್ರೆ ಇವತ್ತು ಅವರಿಗೆ ಜಯ, ಅವರು ಶಾಶ್ವತವಾಗಿ ಸೋಲು. ಅದನ್ನೇ ದೇವರ ವಾಕ್ಯ ಹೇಳಿದ್ರು, ನಿಮ್ಮ ಆರಂಭ ಅಲ್ಪ, ಅವರ ಅಂತ್ಯ ಸಂಪೂರ್ಣ. ಆರಂಭ ಅಲ್ಪ, ಆದ್ರೆ ಅಂತ್ಯ ಏನಾಗಿದೆ? ಸಂಪೂರ್ಣ. ಯಾವತ್ತೂ ಎಣಿಸಬೇಡ್ರಿ ನೀತಿವಂತರ ಆರಂಭ ಅಲ್ಲಿ ಸಂಪೂರ್ಣ ಎಂಬುದಾಗಿ. ಯಾವಾಗಲೂ ನೀತಿವಂತರನ್ನು ದೇವರು ಯಾವಾಗ ಗಣಪಡಿಸುವುದು? ಅಮ್ಮ, ಅವರು ಬಾಧೆ ಪಟ್ಟ ಮೇಲೆ, ಅವರಿಗೆ ತೊಂದರೆ ಆದ ಮೇಲೆ. ನಾವೇನಾದ್ರು ತಪ್ಪು ಮಾಡಿದೀವ? ಜನಗಳು ಪ್ರೇಯರ್ ಮಾಡ್ತಾರೆ, ಇವರು ವಾಕ್ಯ ಓದ್ತಾರೆ, ಅವ್ರು ಯೇಸುವನ್ನು ನಂಬಿದ, ಏನಾದ್ರು ಅವರಿಗೆ ಪ್ರಾಬ್ಲಮ್ ಇದೆಯಾ? ಆರಾಧನೆ ಮಾಡಿದಕ್ಕೆ ಅವ್ರಿಗೆ ಏನಾದ್ರು ಡಿಸ್ಟರ್ಬೆನ್ಸ್ ಇದೆಯಾ? ಹಲೋ, ಲೋಕದಲ್ಲಿ ಎಣ್ಣೆ ಕುಡಿಯುವಾಗ, ಸಿಗರೇಟ್ ಸೇದುವಾಗ ಹಾಗೆ ಪ್ರಾಬ್ಲಮ್ ಅಂತ ಅನಿಸಿಲ್ಲ, ಅವರು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಯೇಸು ಕ್ರಿಸ್ತನನ್ನು ನಂಬಿ ಒಳ್ಳೆಯ ಮಗನಾಗಿ ಒಳ್ಳೆಯ ಮಗಳಾಗಿ ಜೀವಿಸುವಾಗ ಲೋಕ ಇರ್ತದೆ ಅವನು ಮತಾಂತರಿ, ಅವನು ಸರಿ ಇಲ್ಲದವನು, ಅವನು ದುಷ್ಟ, ಅವನು ಮೋಸಗಾರ, ಜನಗಳನ್ನು ಹಾಳು ಮಾಡುವ, ಮನಸ್ಸು ಚೇಂಜ್ ಮಾಡುವ. ಸಭೆಯಲ್ಲಿ ನಿಂತದ ಕೇಳ್ತಾರೆ, ಅವರು ಇದ್ರೆ ಇಡೀ ಸಭೆ ಹಾಳಾಗ್ತದೆ. ಪ್ರೈಸ್ ಗಾಡ್. ಅವರಿಂದ ಡ್ಯಾಮೇಜ್, ಇವರಿಂದ ಡ್ಯಾಮೇಜ್. ಯಾಕೆ? ನಾವು ನೀತಿವಂತರಾಗಿ ನಮ್ಮನ್ನು ನಾವು ತೊಳೆದುಕೊಂಡ ನಿಮಿತ್ತವಾಗಿ ಲೋಕದಲ್ಲಿ ಕೊಡುವ ಬಿರುದು ಏನಂದ್ರೆ ಮತಾಂತರಿ, ಲೋಕದಲ್ಲಿ ಸರಿ ಇಲ್ಲ ಎಂಬುದಾಗಿ. ಪ್ರಿಯರೇ, ಈ ವಂಚನೆಯ ಮಾತುಗಳಿಗೆ ಕಿವಿಗೊಳ್ಬೇಡಿ. ಪಕ್ಕದವರಿಗೆ ಹೇಳ್ರಿ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ಮಾಡುವನು ಬದುಕುವನು. ಬೆಳಗಿನ ವೇಳೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ದೇವರ ಚಿತ್ತವನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟವರು ಪ್ರತಿಯೊಬ್ಬರು ಅವಮಾನ, ಹಿಂಸೆ, ಇಕ್ಕಟ್ಟು, ದಾರಿದ್ರ್ಯತನ, ಕೊರತೆಗಳಲ್ಲಿ ಅವರು ಹಾದು ಹೋಗಿ ಹೋಗ್ತಾರೆ. ಎಷ್ಟು ಜನ ನಂಬ್ತೀರ? ಅಲ್ಲೇ ಆದ್ರೆ ಅದರ ಮಧ್ಯದಲ್ಲಿ ದೇವರ ನಡೆಸುವಿಕೆ ಇದೆಯಾ ಇಲ್ವಾ? ನೀವು ಆತ್ಮಿಕ ಜೀವಿತದಲ್ಲಿ ಯಾರಾದ್ರೂ ಇಲ್ಲ ಬ್ರದರ್, ಆತ್ಮಿಕ ಜೀವಿತ ಅಂದ್ರೆ ಹಂಗೆಲ್ಲ ನಾವು ಒಳ್ಳೆ ಆಶೀರ್ವಾದವಾಗಿರ್ತೀವಿ ಅಂತ ಹೇಳಿದ್ರೆ ಸುಳ್ಳು. ಆತ್ಮಿಕ ಜೀವಿತದಲ್ಲಿ ಫಸ್ಟ್ ಸಿಕ್ಕುವುದು ಹೂವಿನ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆ. ಆ ನಂತರ ನಾವು ಹೂವಿನ ಹಾಸಿಗೆಯಲ್ಲಿ ಹೋಗುದು. ಅಲ್ಲೇಲೂಯ. ಆತ್ಮಿಕ ಜೀವಿತ ಎನ್ನುವಂಥದ್ದು ಚುಚ್ಚುವಿಕೆ ಇದೆ, ನೋವಿದೆ. ನಾವು ಮುಂದೆ ಬರೋದು ಇಷ್ಟ ಆಗಲ್ಲ, ನಾವು ಬೆಳೆಯುವುದು ಇಷ್ಟ ಆಗಲ್ಲ, ನಮ್ಮನ್ನು ಸಹಿಸಿಕೊಳ್ಳುವುದಿಲ್ಲ, ನಾವು ತರುವಂತ ವಸ್ತುಗಳನ್ನು ನೋಡಿ ಸಹಿಸಿಕೊಳ್ಳುವುದಿಲ್ಲ, ನಾವಿರುವಂತ ಸ್ಥಿತಿಗಳನ್ನು ನೋಡಿ ಸಹಿಸಿಕೊಳ್ಳುವುದಿಲ್ಲ. ಇವರು ಅನ್ಯೋನ್ಯವಾಗಿದ್ದಾರೆ ಎಂಬುದಾಗಿ ಅದನ್ನು ನಷ್ಟಪಡಿಸಲಿಕ್ಕೆ ಶತ್ರು ಹೋರಾಡ್ತಾನೇ ಇದ್ದಾನೆ. ಅಲ್ಲಿ ಅದು ಶತ್ರುವಿನ ಕಾರ್ಯ ಏನು? ಲೋಕದ ಜೀವಿತ, ಲೋಕದ ಪಾಪ, ಲೋಕದ ಕ್ರಿಯೆ ಅವನ್ನೆಲ್ಲ ಬಂದು ಮಾಡಿ ನಾನು ಏನು ಮಾಡಿಲ್ಲ ಅಂತ. ಹಲ್ಲೆಲೂಯಾ. ಆ ನೀತಿವಂತನು ಭಯಪಡ್ತಾ, ಅಯ್ಯೋ ಹಂಗ್ ಮಾಡಿದ್ರೆ ತಪ್ಪು, ಹೀಗ್ ಮಾಡಿದ್ರೆ ತಪ್ಪು ಅಂತೇಳಿ ಅವನನ್ನು ದಿನಾಲು ಶುದ್ಧೀಕರಿಸ್ತಾ, ದೇವರ ವಾಕ್ಯದ ಅನ್ಯೋನ್ಯತೆ ಮಾಡ್ತಾ, ಒಬ್ಬರೊಬ್ಬರು ಪ್ರೀತಿಸ್ತಾ, ಸಂಬಂಧ ಸರಿ ಇಲ್ಲದವರು ಸಂಬಂಧ ಸರಿಪಡಿಸ್ತಾ ಹೋಗುವವರಾಗಿರ್ತಾರೆ. ಹಲ್ಲೆಲೂಯಾ. ನೀತಿವಂತರಾಗಿ ನಾವು ಧೈರ್ಯದಲ್ಲಿ ಮಾತನಾಡಲಿಕ್ಕೆ, ಧೈರ್ಯದಲ್ಲಿ ಜೀವಿಸಲಿಕ್ಕೆ, ಧೈರ್ಯದಲ್ಲಿ ಹೇಳಿಕ್ಕೆ ಯಾರಿಗೂ ಭಯಪಡಬಾರದು. ಸೆರೆಮನೆಯಲ್ಲಿ ಇರುವಾಗಲೂ ಕೂಡ ದೇವರ ರಹಸ್ಯಗಳನ್ನು ಹೇಳ್ತಾನೆ. ಏನಂದ್ರೆ, ಇಂಥ ವ್ಯಕ್ತಿ ಅವನೇನ್ ಮಾಡ್ತಾನೆ, ಸೆರೆಮನೆಗೆ ಹೋಗ್ತಾನೆ, ಇಂಥ ವ್ಯಕ್ತಿ ಅಲ್ಲಿ ಹಿಂಗೆ ಹೋಗ್ತಾನೆ. ನೋಡಿ ಅಲ್ಲಿ ವಾಕ್ಯ ಹೇಳ್ತದೆ, 16ನೇ ವಾಕ್ಯ ನೋಡಿ, 16ನೇ ವಾಕ್ಯ, ಅದೇ 40ನೇ ಅಧ್ಯಾಯ ಆದಿಕಾಂಡ 16ನೇ ವಾಕ್ಯ. ಏನವನ್ನು ಅರ್ಥ ಹೇಳಿದಕ್ಕೆ ಅವನಿಗೆ ಸೆರೆಮನೆ ಆಯಿತು? ಅವನು ಹೇಳಿದ ಅರ್ಥವು ಶುಭಕರವಾದದ್ದೆಂದು ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನು ತಿಳಿದು ಯೋಸೇಫನಿಗೆ, ನಾನು ಕಂಡ ಕನಸನ್ನು ಹೇಳುತ್ತೇನೆ ಕೇಳು. ನನಗೆ ಬಿದ್ದ ಕನಸಿನಲ್ಲಿ ಸೊಗಸಾದ ಭಕ್ಷ್ಯಗಳು ತುಂಬಿದ್ದ 3 ಪುಟ್ಟಿಗಳು ನನ್ನ ತಲೆಯ ಮೇಲಿದ್ದವು. ಮೇಲಣ ಪುಟ್ಟಿಯಲ್ಲಿ ಫರೋಹನಿಗೋಸ್ಕರ ನಾನಾ ವಿಧವಾದ ಭಕ್ಷ್ಯಗಳು ಇದ್ದವು. ಪಕ್ಷಿಗಳು ಬಂದು ಅವುಗಳನ್ನು ನನ್ನ ತಲೆಯ ಮೇಲಿದ್ದ ಪುಟ್ಟಿಯೊಳಗಿಂದಲೇ ತಿನ್ನುತ್ತಿದ್ದವು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ನಿನ್ನ ಕನಸಿನ ಅರ್ಥವೇನೆಂದರೆ, ಕನಸಿನ ಅರ್ಥವನ್ನು ಬಿಡಿಸ್ತಾ ಇದ್ದಾರೆ ಯೋಸೇಫ. ಈ 3 ಪುಟ್ಟಿಗಳೇ 3 ದಿನಗಳು. ಈ 3 ಪುಟ್ಟಿಗಳೇ ಅವನಿಗೆ ಬಿದ್ದ ಕನಸು. ಮುಖ್ಯ ಭಕ್ಷ್ಯಕಾರರಿಗೆ ಬಿದ್ದಂತ ಕನಸನ್ನು ಭಕ್ಷ್ಯಕಾರನಾದ ಯೋಸೇಫನು ಹೇಳ್ತಾ ಇದ್ದಾನೆ, ಈ 3 ಬುಟ್ಟಿಗಳೇ 3 ದಿವಸಗಳು. ಮತ್ತೆ ಈ ಹೊತ್ತಿಗೆ 3 ದಿನಗಳೊಳಗೆ ಫರೋಹನು ನಿನ್ನ ತಲೆಯನ್ನು ಎತ್ತಿಸುವನು. ಅವನಿಗೆ ಬಿದ್ದ ಕನಸು ಅವನಿಗೆ ಹೇಳ್ತಾರೆ, ಇನ್ನು 3 ದಿವಸದಲ್ಲಿ ಫರೋಹನಿನ ತಲೆಯನ್ನು ತೆಗಿತಾನೆ. ಮತ್ತೆ ನಿನ್ನನ್ನು ಮರಕ್ಕೆ ತೂಗ ಹಾಕಿಸುವನು. ಹಕ್ಕಿಗಳು ಬಂದು ನಿನ್ನ ಮಾಂಸವನ್ನು ತಿಂದು ಬಿಡುವವು ಅಂದನು. ನಮಗೆ ಧೈರ್ಯ ಇದೆಯಾ? ಈಗ ಪವಿತ್ರ ಸಿಸ್ಟರ್ ಕನಸು ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಏನೋ ಒಂದು ಪಕ್ಷಿ, ನಾನು ಬುಟ್ಟಿಯಲ್ಲಿ ಹಣ್ಣು ತಗೊಂಡು ಹೋಗ್ತಿದ್ದೆ, ಆ ಕಾಗೆ ತಿಂತ ಇತ್ತೆ ಅಂತ ಹೇಳುವ ಸಿಸ್ಟರ್, ಆ ಕಾಗೆ ಅರ್ಥ ಏನಂದ್ರೆ ಸೈತಾನ ನಿಮ್ಮನ್ನು ನಾಶನೆ ಮಾಡಿ ಬಿಡ್ತಾನೆ, ನಿಮಗೆ ಗಲ್ಲು ಶಿಕ್ಷೆ ಆಗ್ತದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಪಾಶ ಸರಿ ಇಲ್ಲ. ಹಣ್ಣು ಕಾಗೆ ಹಸಿವಾಗಿ ತಿಂತದೆ ಅಂತ ಹೇಳಿದ್ರೆ ಈ ಪಾಸ್ಟ್ರಿ ಹೇಳ್ತಾ ಇದ್ದಾರೆ ಏನಂದ್ರೆ ನಿಮ್ಮನ್ನೇ ಸೈತಾನ ನಾಶ ಮಾಡ್ತಾರೆ. ನಾವು ಯೋಚನೆ ಮಾಡಿದ ಹಾಗೇನೆ ಅಲ್ವಾ ಅನೇಕ ಬಾರಿ? ಅಲೋ, ನಮಗೆಲ್ಲ ಏನಾಗಿರ್ಬೇಕು? ಎಲ್ಲ ಒಳ್ಳೇದೇ ಆಗಿರ್ಬೇಕು, ಮತ್ತೆ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ಯಾರು ಹೇಳ್ಬಾರ್ದು, ಯಾರು ಏನು ಹೇಳ್ಬಾರ್ದು. ನಾವು ಕೇಳ್ತೀವಿ, ನಾವು ಸರಿಯಾಗಿದ್ದೀವಲ್ಲ, ಅವ್ರಿಗೆ ಏನಕ್ಕೆ ಹೇಳ್ತೇವೆ? ನಮ್ಮ ಪ್ರಶ್ನೆ ಅದೇ ತಾನೆ
ಹಲೋ, ನಾವು ಸರಿಯಾಗಿ ಜೀವಿಸ್ತೇವೆ ಎಂಬುದಾಗಿ ನಮಗೆ ಗೊತ್ತಿರುವಾಗ ನಮ್ಮ ಕುರಿತು ಬೇರೆ ಕಡ್ಡಿ ಅಲ್ಲಾಡಿಸ್ಲಿಕ್ಕೆ, ತೊಂದರೆ ಮಾಡ್ಲಿಕ್ಕೆ, ಇನ್ನೊಬ್ಬರ ಕುಕ್ಕುಲಿಕ್ಕೆ ಬರುವಾಗ ನಮಗೆ ವೇದನೆ ಆಗ್ತದೆ ಇಲ್ವಾ? ಅರೆ ನಾವು ಹೇಳುದೇನು, ಅವ್ರು ಯಾಕೆ ನನ್ನ ಕುರಿತು ಮಾತಾಡ್ತಾರೆ? ದೇವರು ಹೇಳ್ತಾರೆ, ಅವ್ರು ನಿನ್ನ ಕುರಿತು ಮಾತಾಡ್ಲಿ, ನಿನ್ನ ಕುರಿತವರು ನಿನ್ನ ಕುರಿತು ಹೇಳಿ, ಯಾಕಂದ್ರೆ ಅದು ನಿನ್ನ ತಲೆಗೆ ಏನಾಗಿದೆ, ಎಷ್ಟು ಹೇಳ್ತಾರೆ, ಎಷ್ಟು ಮಾತಾಡ್ತಾರೆ, ಎಷ್ಟು ಹೀನಾಯ ಪಡಿಸ್ತಾರೆ, ಎಷ್ಟು ನಿನ್ನ ಸ್ಥಾನಮಾನವನ್ನು ಹಾಳು ಮಾಡ್ತಾರೆ, ಎಷ್ಟು ನಿನ್ನ ನಷ್ಟಪಡಿಸ್ತಾರೆ. ದೇವರಿಗೆ ಹೇಳು, ನಿನಗೆ ಸ್ತೋತ್ರ, ಅವರು ಏನೇ ಮಾಡಿದ್ರು ನನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧಗಳು ಜಯಿಸುವುದೇ ಇಲ್ಲ. ಪ್ರೈಸ್ ಗಾಡ್. ಪಕ್ಕದವರಿಗೆ ಹೇಳಿ, ನಿನ್ನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧಗಳು ಜಯಿಸುವುದೇ ಇಲ್ಲ. ಜಯಿಸ್ತದ? ಅದು ಎಷ್ಟು ದೊಡ್ಡ ಆಯುಧಗಳಿದೆ. ಅಯ್ಯೋ ಕತ್ತಿ ಬರಲಿ, ಈಟಿ ಬರಲಿ, ಇನ್ನು ಕಲ್ಲು ಏನೇ ಬರಲಿ ಪ್ರಿಯರೇ, ಎಂತ ಆಯುಧಗಳು ಬಂದರೂ ಕೂಡ ಇನ್ನೊಂದು ದೇವರು ಗಣಪಡಿಸುತ್ತಾರೆ ಹೊರತು ನಷ್ಟಪಡಿಸುವ ನೆಲೆಗೆ ದೇವರು ತೆಗೆದುಕೊಂಡು ಹೋಗುವುದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ, ಇವನು ಆ ಕನಸನ್ನು ಹೇಳಿದಕ್ಕೆ ಮುಖ್ಯ ಪಕ್ಷಕಾರಿಗೆ ಏನಾಯ್ತು, ಗಲ್ಲಾಯ್ತು. ಯೋಸೇಫನಿಗೆ ಬಿಡುಗಡೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ 22ನೇ ವಾಕ್ಯ, ಹೀಗೆ ಯೋಸೇಫನು ಹೇಳಿದಂತೆ ಆಯಿತು. ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಮ್ಮನ್ನು ಯಾರು ನೆನಪು ಮಾಡ್ತಾರೋ, ಯಾರು ಮರೆತು ಬಿಡ್ತಾರೋ, ನಾನು ಅವರಿಗೆ ಸಹಾಯ ಮಾಡಿದೆ, ನಾವು ಅವ್ರಿಗೆ ಹೆಲ್ಪ್ ಮಾಡಿದೀವಿ, ನಾವು ಅವರಿಗೆ ಸಂತೈಸಿದೀವಿ, ಕೆಲವು ಸರಿ ನಮ್ಮನ್ನು ಮರೆತು ಬಿಡ್ಬೋದು, ನಮ್ಮ ಹೆಸರೇ ಹೇಳದಿರ್ಬೋದು, ನಮ್ಮ ವಿಷಯದಲ್ಲಿ ಆಳಾಗಿ ಹೇಳ್ಬೋದು. ಚಿಂತೆ ಮಾಡಿ. ಎಷ್ಟು ಜನ ದೇವರ ರಾಜ್ಯದಲ್ಲಿ ಸ್ಥಿರವಾಗಿ ನಿಲ್ಬೇಕಂತ ಆಸೆ, ಎಷ್ಟು ಜನ ಫಲ ಕೊಡ್ಬೇಕಂತ ಆಸೆ, ಎಷ್ಟು ಜನರಿಗೆ ನೀವು ಪ್ರಾರ್ಥನೆ ಮಾಡಿದಕ್ಕೆ ನಮ್ಮ ಪಟ್ಟಣ ಒಳ್ಳೇದಾಯ್ತು ಹೇಳ್ಬೇಕಂತ ಆಸೆ. ಹಾಗಾದ್ರೆ ಅಷ್ಟೇ ವಿಧವಾದ ಚುಚ್ಚುವಿಕೆ, ನೋವು, ತೊಂದರೆ, ಹಿಂಸೆಗಳು ನಮಗಿದೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯಗಳು ಕಷ್ಟವನ್ನು ಸಹಿಸಿಕೊಳ್ಳುವುದು ಏನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ಯಾರನ್ನು ಪ್ರೀತಿಸ್ತಾರೆ ಅವರಿಗೆ ಮಾತ್ರ ವಾಗ್ದಾನ ಮಾಡಿದ ಹೊರತು ದುಷ್ಟನು ಮಾತಾಡಿದ, ಬೊಪ್ಪೆ ಹೊಡೆದ, ಹಂಗ್ ಮಾಡಿದ, ಹಿಂಗ್ ಮಾಡಿದ ಯಾವುದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಿಮ್ಮ ಬಗ್ಗೆ ಏನೇ ಹೇಳಿ, ನಿಮ್ಮ ಬಗ್ಗೆ ಏನೇ ಮಾಡಲಿ, ದೇವರದಲ್ಲಿ ಒಳ್ಳೆಯದನ್ನು ಇರ್ತಾನೆ ಹೊರತು ದೇವರು ಯಾವತ್ತು ನಷ್ಟಕ್ಕೆ ನಮ್ಮನ್ನು ಗುರಿ ಮಾಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ದೇವರ ಆತ್ಮನೇ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ ತಿದ್ದಿದ್ದಾರೆ, ನಾವೇನ್ ಮಾಡ್ಬೇಕು, ಅದನ್ನು ದಾವೀದನಾಗಿ. ಹಲ್ಲೆಲೂಯಾ. ಯಾರು ಹೇಳ್ತಾನೆ, ನಾತಾನ್ ಎಂಬ ಒಬ್ಬ ಪ್ರವಾದಿ ಬಂದು ದಾವೀದನ ಮುಂದೆ ನಿಂತು ಹೇಳ್ತಾನೆ, ಒಂದು ಕಡೆಗಳಲ್ಲಿ ಕುರಿ ಕಾಣದೆ ಹೋಯಿತು, ಈಗೊಬ್ಬ ಕಳ್ಳ ಕದ್ದು ಅದನ್ನು ನಾಶ ಮಾಡಿದ ಎಂಬುದಾಗಿ ಒಂದು ಘಟನೆಗಳನ್ನು ವಿವರಿಸ್ತಾ ಬರುವಾಗ ದಾವೀದನು ರಾಜನಾದ ನಿಮಿತ್ತ ಅಂತ ವ್ಯಕ್ತಿ ಯಾರು ಅಂತ ಏನು ಮಾಡಿದ, ನಾನು ಕತ್ತೆಯನ್ನು ತೆಗಿತಾನೆ, ಈಗ ನಾನು ಕೊಲ್ತೀನಿ. ಆಗ ಪ್ರವಾದಿ ಏನ್ ಹೇಳ್ತಾನೆ ಗೊತ್ತಾ, ಅದು ಯಾರ? ಪ್ರೈಸ್ ಗಾಡ್. ಅದು ಯಾರ ಕುರಿತು ಪ್ರವಾದನೆ ಹೇಳಿದ್ದು? ದಾವೀದನು ಬತ್ಸೇಬಳ ಕುರಿತು ಹೇಳಿದಂತ ವಿಷಯ, ದಾವೀದನು ಬತ್ಸೇಬಳ ಗಂಡನನ್ನು ಕೊಂಡ ವಿಷಯ, ನಾಶ ಮಾಡಿದಂತ ವಿಷಯವನ್ನು ಇವನು ಪ್ರವಾದನೆಗೆ ಹೇಳುವಾಗ ಅವನು ಮೊಣಕಾಲೂರಿ ಪ್ರವಾದಿಯ ಮುಂದೆ ರಾಜನಾಗಿದ್ರು ಕೂಡ ತಗ್ಗಿಸಿಕೊಂಡು ನಿಂತು ಹೇಳ್ತಾನೆ, ಸ್ವಾಮಿ ನಮ್ಮನ್ನು ಗಮನಿಸುವುದಾಗಿ. ಅದಕ್ಕೆ ಕೀರ್ತನೆ 51 ಕೀರ್ತನೆ ಬರೀತಾನೆ, ಏನಂದ್ರೆ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಪ್ರಿಯರೇ, ನಾವು ತಪ್ಪು ಮಾಡುವುದಾದ್ರೆ, ನಮ್ಮ ಜೀವಿತದಲ್ಲಿ ತಪ್ಪಾಗುವುದಾದ್ರೆ, ನಾವು ನಿಜವಾಗಿ ದೇವರ ಮುಂದೆ ತಲೆ ತಗ್ಗಿಸಿ ನಿಂತುಕೊಂಡಿರ್ಬೇಕು. ನಾವು ಅನೇಕರ ಮುಂದೆ ತಲೆ ತಗ್ಗಿಸುವಂತ ಸ್ಥಿತಿ ಬರುತ್ತೆ. ಆದ್ರೆ ನಮ್ಮಲ್ಲಿ ತಪ್ಪು ಇಲ್ಲದೆ ಹೋದ್ರೆ 1000 ವಿಷಯಗಳಿಗೆ ಹೇಳಿದ್ರು, ಅಪವಾದಗಳನ್ನು ತಂದು ಹಾಕಿದ್ರು, ದುಡ್ಡು ಕೊಟ್ಟು ಬೇಕಾದ್ರೆ ಅಪವಾದಿಗಳನ್ನು ತಂದು ಇಟ್ಟರು ಕೂಡ ದೇವರು ನಮ್ಮ ತಲೆಯನ್ನು ತಗ್ಗಿಸುವುದೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯ ಹೇಳ್ತದೆ, ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವುದು ನಾನು, ನನ್ನ ಧರ್ಮದ ಬಲಗೆ ನಿನಗೆ ಆಧಾರ ಮಾಡಿದ್ದೇನೆ, ನಾನು ನಿನ್ನ ತಲೆಯನ್ನು ಎತ್ತುವೆನು, ನಿನಗೆ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ದೇವರು ಕೊಡುವನಾಗಿರ್ತಾನೆ. ಆಮೆನ್. ಈ ಪ್ರವಾದನೆಗಳನ್ನು ಸ್ವೀಕರಿಸುವಂತ, ಈ ವಾಕ್ಯಗಳನ್ನು ಸ್ವೀಕರಿಸುವಂತ ದೇವಜನರೇ, ನಿಮ್ಮ ಹೃದಯದಲ್ಲಿ ದೇವರ ಆತ್ಮನು ಮಾತನಾಡಿರುವುದಾದ್ರೆ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯವನ್ನು ಮಾಡುವನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮೆಲ್ಲರೂ ಕೂಡ ಆಶ್ರಯಿಸಲಿ. ನಾವು ಹಾಗೆಯೇ ಪ್ರಾರ್ಥನೆ ಮಾಡಿಕೊಳ್ಳುವ. ಈ ದಿವಸದ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕೆಲಸ ಮಾಡುವಾಗ ನೀವು ಯಾವ ಸ್ಥಳದಲ್ಲಿ ಇದ್ದೀರೋ ಅಲ್ಲಿ ಸ್ವರವೆತ್ತಿ ಪ್ರಾರ್ಥನೆ ಮಾಡಿ. ದೇವರೇ, ನಮ್ಮ ಜೀವಿತದಲ್ಲಿ ಈ ಯೋಸೇಫನ ಜೀವಿತದಲ್ಲಿ ಮಾಡಿದ ಹಾಗೆ ಹೌದು, ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶಗಳು ನೆರವೇರುವ ತನಕ ಶೋಧನೆಗಳು ಹೋಗುವುದೇ ಇಲ್ಲ. ಪ್ರಿಯರೇ, ಶೋಧನೆಗಳು ಒಳಗಾಗದಾಗಿ ನಾವು ಪ್ರಾರ್ಥಿಸಬಹುದು ಹೊರತು ಶೋಧನೆ ಬಂದೇ ಬರ್ತದೆ. ದೇವರು ಹೇಳಿಲ್ಲ,
ಇಲ್ಲ, ಶೋಧನೆ ನಿನ್ನನ್ನು ಬಿಟ್ಟು ಹೋಗ್ತದೆ ಎಂಬುದಾಗಿ ದೇವರು ಹೇಳಿದ್ದು. ಶೋಧನೆಗೆ ಒಳಗಾಗದಾಗಿ ನೀನು ಪ್ರಾರ್ಥನೆ ಮಾಡು. ಶೋಧನೆ ಬರ್ತದೆ, ಈ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡುವಂತ ಕುಟುಂಬಗಳು, ಜೀವನಗಳು, ವ್ಯಕ್ತಿಗಳು ಇಲ್ಲಿ ಇರುವುದಾದ್ರೆ, ನಿನ್ನ ಮೇಲೆ ಬಂದಿರುವಂತಹ ಅಪವಾದ, ನಿನಗೆ ವಿರೋಧವಾಗಿ ಬಂದಿರುವಂತಹ ಕಷ್ಟಗಳು, ನಿನ್ನ ಸ್ಯಾಲರಿಗೆ ವಿರೋಧವಾಗಿ ಬಂದಿರುವಂತಹ ಸನ್ನಿವೇಶಗಳು, ಈ ತಿಂಗಳಲ್ಲಿ ಜೀವನ ಮಾಡಲಿಕ್ಕೆ ಬಂದಿರುವಂತಹ ಹೋರಾಟಗಳು, ಸೆರೆ ಅವಸ್ಥೆಗಳು, ಅಲ್ಲಿ ಬಾಡಿಗೆ ವಿಷಯಗಳು, ಅದು ಯಾವುದೇ ಇರಲಿ, ದೇವರಿಗೆ ಹೀಗೆ ಹೇಳು, ಸ್ವಾಮಿ, ಆ ಪರಿಸ್ಥಿತಿಗಳ ಮಟ್ಟದಲ್ಲಿ ನೀನು ಉನ್ನತಿಯಾಗಿ ನನ್ನನ್ನು ಬಲಪಡಿಸಿ, ನನ್ನನ್ನು ನಡೆಸಿ, ನನಗೆ ಪ್ಲಾನಿಂಗ್ ಅನ್ನು ಕೊಟ್ಟು, ಒಂದು ಮನೆಯನ್ನು ಪ್ಲಾನಿಂಗ್ ಮಾಡಲಿಕ್ಕೆ ಇಂಜಿನಿಯರ್ ಹೇಗೆ ಪ್ಲಾನಿಂಗ್ ಮಾಡಿದಾನೋ ಅದೇ ರೀತಿಯಲ್ಲಿ ನಮ್ಮನ್ನು ನಡೆಸಲಿಕ್ಕೆ, ನಮ್ಮನ್ನು ಬಲಪಡಿಸಲಿಕ್ಕೆ ದೇವರ ಪದ್ಧತಿ ಇದೆ. ಅದು ಶತ್ರುವಿನ ಪದ್ಧತಿ ಅಲ್ಲ. ಶತ್ರು ಅವನ ಹಾಲಿನ ತಿಳುವಳಿಕೆ ಪ್ರಕಾರ ನಕ್ಷೆಯನ್ನು ಪ್ಲಾನಿಂಗ್ ಅನ್ನು ಮಾಡುವಾಗಲೂ ದೇವರು ನನ್ನನ್ನು ಬಲಪಡಿಸಲಿಕ್ಕೆ, ನಿನ್ನನ್ನು ಬದುಕಿಸಲಿಕ್ಕೆ ಒಂದು ಪ್ಲಾನಿಂಗ್ ಅಲ್ಲಿ ಬೆಳಗಿನ ಜಾವದಲ್ಲಿ, ಈ ಮಧ್ಯಾಹ್ನದಲ್ಲಿ ನಿಂತಿರುವವನಾಗಿದ್ದಾನೆ. ಆ ಪ್ಲಾನಿಂಗ್ ಮುಂದೆ ಶತ್ರುವಿನ ಯಾವ ಕಾರ್ಯಗಳು ನಡೆಯುವುದಿಲ್ಲ. ಪ್ರಿಯರೇ, ಪ್ರಾರ್ಥನೆ ಮಾಡಿ ಸುಮ್ಮನೆ ಇರಬೇಡ್ರಿ. ದೇವರ ವಾಕ್ಯದ ವಾಗ್ದಾನದ ಹಾಗೆ, ಈ ಪ್ಲಾನಿಂಗ್ ನಾಗೆ, ಇವತ್ತು ದೇವರು ನನಗೆ ವಾಗ್ದಾನ ಕೊಟ್ಟ ಹಾಗೆ, ಯೋಚನೆ ಬಂದ ಹಾಗೆ, ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ದೇವರ ಮಾತು ನಿನ್ನ ಜೀವಿತದಲ್ಲಿ, ಸೇವೆಗಳಲ್ಲಿ, ಉದ್ದೇಶದಲ್ಲಿ ನೆರವೇರುವ ತನಕ ನಿನಗೆ ಶೋಧನೆ ಬರ್ತನೆ ಇರ್ತದೆ, ನಿನಗೆ ಪರೀಕ್ಷೆಗಳು ಬರ್ತನೆ ಇರ್ತದೆ, ನಿನಗೆ ಅವಮಾನಗಳು ಬರ್ತನೆ ಇರ್ತದೆ. ಆದ್ರೆ ಎಲ್ಲಿ ಕೂಡ ನಿನ್ನ ತಲೆಯನ್ನು ದೇವರ ತಗ್ಗಿಸಿ ಬಿಡುವುದೇ ಇಲ್ಲ. ನನ್ನ ತಲೆಯನ್ನು ಎತ್ತುವವನು, ನನ್ನ ಹಲ್ಲಿಯ ಮಾನಕ್ಕೂ ಪ್ರಾಣಕ್ಕೂ ಆಧಾರವಾಗಿರುವಂತ ದೇವರಿಗೆ ಸ್ತೋತ್ರ ಮಾಡು. ಕರ್ತನೇ, ದಿವಸಕ್ಕಾಗಿ ಸ್ತೋತ್ರ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ವಾಕ್ಯವು ಪ್ರತಿಯೊಬ್ಬರ ಹೃದಯದಲ್ಲಿ ಹಲವು ನೆಟ್ಟಂತೆ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಘನವನ್ನು ನಿಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ತಂದೆ, ಆಮೆನ್. ಎಷ್ಟು ಜನ ಆಶೀರ್ವಾದ ಬಂದಿದೆ, ಜೋರಾಗಿ ಹೇಳ್ರಿ ಆಮೆನ್. ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ. ವಾಕ್ಯದ ಮೂಲಕವಾಗಿ ಕರ್ತನ ಆಶ್ವಾಸನೆ ಈ ಸಮಯದಲ್ಲಿ